ಈಕೆ ಅಲಮೇಲಮ್ಮನ ಗಂಡ ಅವರು ವಿಜಯನಗರದ ಗವರ್ನರ್ ಆಗಿದ್ದವರು, ವಿಜಯನಗರದ ಅಧಿಕಾರಿ ಆಗಿದ್ದವರು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಆ ವಿಜಯನಗರದ ಅಧಿಕಾರಿ ಆಗಿರಬೇಕಾದ್ರೆ ಆಗ ಅವರು ಒಂದಷ್ಟು ಒಡವೆ ಮಾಡಿಸಿರ್ತಾರೆ. ಯಾರು ಈ ಯಮ್ಮನ ಗಂಡ ಒಡವೆ ಮಾಡಿಸಿದ್ರೆ ಅದು ಮನೆ ಒಡವೆನೋ ದೇವರ ಒಡವೆನೋ ಯಾರಿಗೂ ಗೊತ್ತಿಲ್ಲ. ಆದರೆ ಇಂಪಾರ್ಟೆಂಟ್ ಡೇ ದಿವಸ ಆ ಒಡವೆಯನ್ನು ದೇವ್ರಿಗೆ ಹಾಕ್ತಾ ಇರ್ತಾರೆ, ವಾಪಸ್ ತೊಗೊಂಡು ಮನೇಲಿ ಇಟ್ಕೊಂಡಿರ್ತಾರೆ. ಈ ಸುದ್ದಿ ರಾಜನಿಗೆ ಹೋಗುತ್ತೆ, ಈ ಥರ ಅದು ದೇವ್ರ ಮೇಲೆ ಆಗ್ತಿದ್ದು ಒಡವೆ ಅದು ರಾಜ್ಯಕ್ಕೆ ಸೇರಬೇಕು ಅಂತ. ವಿಜಯನಗರ ಬಿದ್ದ ಮೇಲೆ ಮೈಸೂರು ಮಹಾರಾಜರು ಬಂದ ಮೇಲೆ ಶ್ರೀರಂಗಪಟ್ಟಣ ಎಲ್ಲ ಮೈಸೂರು ಅರಸರಿಗೆ ಸೇರಿರುತ್ತೆ. ಸೊ ಅದಕ್ಕೋಸ್ಕರ ಅರಸ ಏನು ಮಾಡ್ತಾನೆ, ಆ ಒಡವೆನೂ ನನಗೆ ಬರಬೇಕು ಅಂತ ಹೇಳ್ಬಿಟ್ಟಂತ ಕಳಿಸ್ತಾನೆ. ಆ ಯಮ್ಮ ಕೊಡಲ್ಲ ಅಂತಾಳೆ, ನನ್ನ ಒಡವೆ ನಮ್ಮ ಯಜಮಾನರು ಆಗ್ತಾ ಇದ್ರು ಅಷ್ಟೇ ದೇವರಿಗೆ, ಅದು ರಾಜ್ಯದ್ದಲ್ಲ ಅಂತ. ಅಷ್ಟೊತ್ತಿಗೆ ಗಂಡ ಸತ್ತೋಗಿದ್ದಾನೆ. ಸೊ ಅವರು ಕೊಬ್ಬ ಬಂದ್ಬಿಡುತ್ತೆ ಅವರಿಗೆ. ಅದಕ್ಕೋಸ್ಕರ ಒಂದು ಸಣ್ಣದೊಂದು 8 ಜನ ಸೈನಿಕರನ್ನ ಕಳಿಸಿ ತೊಗೊಂಬನ್ನಿ ಅಂತ ಹೇಳ್ತಾಳೆ. ಯಮ್ಮ ಕೊಡಲ್ಲ ಅಂತ ಹೇಳ್ಬಿಟ್ಟಂತ ತಪ್ಪಿಸ್ಕೊಂಡು ಓಡೋಗ್ತಾಳೆ ಒಡವೆ ಜೊತೆ. ಸೈನಿಕರು ಅಟ್ಸ್ಕೊಂಡು ಹೋಗ್ತಾರಂತೆ. ಅಲ್ಲಿ ತಲಕಾಡು ಬರೋಷ್ಟೊಳಗೆ ಆ ಯಮ್ಮ ಸಿಕ್ಕಾಕೊಂಡು ಸೈನಿಕರು ಆಲ್ಸೋ ಬಿಹೇವ್ ಬ್ಯಾಡ್ಲಿ ವಿತ್ ದಿ ಲೇಡಿ. ಹಾಗಾಗಿ ಅವ್ರಿಗೆ ಶಾಪ ಕೊಟ್ಟು, ನಿಮ್ಮ ರಾಜನಿಗೆ ಮಕ್ಕಳಿಲ್ಲದೆ ಆಗಲಿ, ಈ ತಲಕಾಡು ನನಗೆ ಎಲ್ಲಿ ನೀವು ನನ್ನ ಜೊತೆ ಈ ಥರ ಅಸಭ್ಯ ಬಿಹೇವ್ ಮಾಡಿದಾರೋ ಅದು ಇಡೀ ಮರಳಾಗ್ಬಿಡಲಿ ಅಂತ ಮಡುವಾಗಲಿ ಅಂತ ಮಾಲಂಗಿ ಮಡುವಾಗಲಿ ಅಂತ ಆರ್ಕೊಂಡ್ಬಿಡ್ತಾಳೆ. ಇದು ನಮ್ಮೆಲ್ಲರೂ ಗೊತ್ತಿರೋ ಕತೆ. ಕ್ರಿಸ್ತಶಕ 1610ರಲ್ಲಿ ಆ ರಾಜ ಈ ಯಮ್ಮನ ಮೇಲೆ ಏನೋ ಒಡವೆ ತೊಗೊಂಬನ್ನಿ ಅಂತ ಕಳಿಸಿದ್ದು. ನಾನು ಹುಡ್ಕೋಕೋದೆ, ತಲಕಾಡು ಯಾವಾಗ ಮರಳಾಗಿ ಶುರುವಾಯಿತು? 1610ರಲ್ಲಿ ಈ ಯಮ್ಮ ಶಾಪ ಕೊಟ್ಟಿದ್ರೆ ಆ ನಂತರ ಮಾತ್ರ ಮರಳು ಅಕ್ಯುಮುಲೇಟ್ ಆಗಬೇಕಾಗಿತ್ತು. ಯಾವಾಗ ಅಕ್ಯುಮುಲೇಟ್ ಆಯಿತು? ನಿಜವಾಗ್ಲೂ ಶಾಪ ಹಾಕಿದ ತಕ್ಷಣ ಸರ್ರಂತ ಮರಳು ಬಂದ್ಬಿಡ್ತಾ ಅಥವಾ ನಿಧಾನವಾಗಿ ಬಂತಾ? ಎಷ್ಟು ದಿವಸ ತಗೊಳ್ತು ಬಳಕೆ? ಯಾಕೆ ಅಷ್ಟು ದಿವಸ ಆಯಿತು ಏನೋ ಅದು ಮರಳಾಗಬೇಕಾದ್ರೆ? ಶಾಪ ಅಂದ ತಕ್ಷಣ ಎಲ್ಲ ಸರ್ರಂತ ಬಂದಾಗಬೇಕಾಗಿತ್ತಲ್ಲ. ಸೊ ಅಂತ ನಾನು ಹುಡ್ಕೊಂಡೋದೆ. ನನ್ನ ಅದೃಷ್ಟಕ್ಕೆ ಇವಾಗಲೇ ಜಿಯಾಲಜಿಸ್ಟ್ಸು ಒಂದಷ್ಟು ಅದರ ಬಗ್ಗೆ ಮಾಡಿದ್ರು, ಅಲ್ಲಿ ಮರಳು ಹೇಗೆ ಅಕ್ಯುಮುಲೇಟ್ ಆಗ್ತಿದೆ ಹಾಗೆ ಹೇಗೆ ಅಂತ ಅಗದಿದ್ದಾರೆ. ಅಗದು ಕೂಡ ಅಲ್ಲೊಂದು ಟೇಪ್ ಹಾಕಿದ್ರು, ಇದು ಈ ವರ್ಷದ್ದು ಮರಳು ಅಂತ ಹೇಳ್ಬಿಟ್ಟಂತ. ನೋಡಿದರೆ ಮರಳು ಅಲ್ಲಿಗೆ ಬರ್ತಾ ಇರೋದು, ಇಲ್ಲಿಗೆ ತಲಕಾಡಿಗೆ ಬರ್ತಾ ಇರೋದು 1610ರಲ್ಲ, ಸುಮಾರು 150 ವರ್ಷಗಳ ಹಿಂದಿನಿಂದ. ಸುಮಾರು 200 ವರ್ಷಗಳ ಹಿಂದಿನಿಂದ ಮರಳು ಬರ್ತಾನೇ ಇದೆ ಅಲ್ಲಿ. ಈ ಕತೆ ನಡೆದಿರೋದು 1610ರಲ್ಲಿ, ಆದರೆ 1400ರಿಂದಲೇ ಅಲ್ಲಿ ಮರಳು ಅಕ್ಯುಮುಲೇಟ್ ಆಗ್ತಾ ಇದೆ. ಹೇಗಾಯ್ತು ಇದು? ಸೊ ಮೊದಲನೇ ಪ್ರಶ್ನೆ, ಇದು ಶಾಪದಿಂದ ಆಗಿರೋದಲ್ಲ. ಎರಡನೇದು, ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ದಾಗಲಿ ಅಂತ. ಇದಕ್ಕೆ ಆಮೇಲೆ ಬರ್ತೀನಿ ನಾನು. ಓಕೆ, ಈ ಮೊದಲು ಇದು ಹೇಗಾಯ್ತು ಅಂತ ಹೇಳ್ಬಿಡ್ತೀನಿ. ಸೊ ಒಟ್ಟಿನಲ್ಲಿ ಅಲ್ಲಿ ನೋಡಿದಾಗ 1400ರಿಂದಾನೇ ಮರಳು ಬರ್ತಾ ಇದೆ ಅಂತಂದರೆ ಯಾಕೆ ಬರೋಕ್ಕೆ ಶುರುವಾಯಿತು? ಹಿಸ್ಟ್ರಿ ಡಿಗ್ ಮಾಡ್ತಾ ಹೋದ್ವಿ. ನೋಡಿದ್ರೆ 1335ರಲ್ಲಿ ವಿಜಯನಗರದ ಒಬ್ಬ ಮಂತ್ರಿ, ಮಾಧವ ಮಂತ್ರಿ ಅಂತ, ಅಲ್ಲಿ ಒಂದು ಕಟ್ಟೆ ಕಟ್ಟಿಸ್ತಾನೆ, ಡ್ಯಾಮ್ ಕಟ್ತಾನೆ. ಯಾಕೆ? ತಲಕಾಡು ವಾಸ್ ಅನ್ ಇಂಪಾರ್ಟೆಂಟ್ ಕ್ಯಾಪಿಟಲ್. ಆವಾಗ ಹೊಯ್ಸಳರ ಕಾಲದಿಂದ ಅದು ಭಾಳ ಇಂಪಾರ್ಟೆಂಟ್ ಕ್ಯಾಪಿಟಲ್ಲು, ಕಮರ್ಷಿಯಲ್ ಆಗಿ, ಆರ್ಟಿಸ್ಟಿಕ್ ಆಗಿ, ರಿಲಿಜಿಯಸ್ ಆಗಿ. ಇನ್ಫ್ಯಾಕ್ಟ್ ನೀವು ನೋಡಿರ್ಬೇಕಲ್ಲಿ ತಲಕಾಡಿನಲ್ಲಿ ವಿತಿನ್ 5 ಸ್ಕ್ವೇರ್ ಕಿಲೋಮೀಟರ್ಸಲ್ಲಿ ಒಂದು 8 ದೇವಸ್ಥಾನಗಳಿದ್ದಾವೆ. ವೈದ್ಯನಾಥ ದೇವಾಲಯ, ಇವೆಲ್ಲ ಬೆಟ್ಟದ ಮೇಲೆ ಒಂದು ದೇವಾಲಯ ಇದೆ. ಅಷ್ಟೊಂದು ದೇವಾಲಯಗಳು 5 ಸ್ಕ್ವೇರ್ ಕಿಲೋಮೀಟರ್ ಇರಬೇಕಾದ್ರೆ ಇಟ್ ಮಸ್ಟ್ ಬಿ ಎ ವೆರಿ ಆ್ಯಕ್ಟಿವ್ ಪ್ಲೇಸ್. ನೋಡ್ತಾ ಹೋದರೆ ಹೊಯ್ಸಳರ ಕ್ಯಾಪಿಟಲ್ ಅದು. ಇನ್ಫ್ಯಾಕ್ಟ್ ಸೆಕೆಂಡ್ ಕ್ಯಾಪಿಟಲ್. ಇನ್ಫ್ಯಾಕ್ಟ್ ವಿಜಯನಾರಾಯಣ ಟೆಂಪಲ್ ಏನಿದೆಯೋ ಅದು ಇವನು ಎಲ್ಲೋ ಯಾರ ಮೇಲೋ ಗೆದ್ದಿದ್ದಕ್ಕೆ ಕಟ್ಟಿರೋ ಟೆಂಪಲ್ ಅದು. ಅಂದರೆ ಹೊಯ್ಸಳರ ಕಾಲದಲ್ಲಿ ಇದು ಇಂಪಾರ್ಟೆಂಟ್ ಕ್ಯಾಪಿಟಲ್. ಅದು ಡಿಸಪಿಯರ್ ಆಗಿದೆ ಸಡನ್ನಾಗಿ. ಈಗ ಒಂದು ಕಾಲದಲ್ಲಿ ಕ್ಯಾಪಿಟಲ್ ಆಗಿದೆ, ಇವತ್ತು ಮರಳಾಗಬೇಕಾದ್ರೆ ಆ ಮರಳಿರೋ ಕಡೆ ಯಾರೂ ಕ್ಯಾಪಿಟಲ್ ಕಟ್ಟಲ್ಲ. ಸೊ ದಟ್ ಮಸ್ಟ್ ಹ್ಯಾವ್ ಬಿನ್ ಎ ವೆರಿ ವರ್ಜಿನ್ ಥಿಂಗ್. ನೀವು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ತೀರಾ ನೀವು, ಅಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳೆಲ್ಲ ಇದಾವೋ ಅಲ್ಲೆಲ್ಲ ಮರಳು ಕೆಳಗಡೆ ಇದೆ. ಯಾರಾದರೂ ಮರಳು ಕೆಳಗಡೆ ಕಟ್ತಾರಾ? ಇಲ್ಲ, ಎಲ್ಲ ಕಟ್ಟೋದು ನೆಲದ ಮೇಲೆ. ಅಂದರೆ ಮರಳು ಆಮೇಲೆ ಬಂದಿರೋದು. ಹೊಯ್ಸಳರ ಕಾಲ ಅಂದರೆ ಯಾವಾಗ 1300 ನೋಡಿ, 1400 12th century ಈಸ್ ಇವನು ಯಾರು, ನಮ್ಮ ಬಿಟ್ಟಿದೇವ. ಸೊ ಮರಳು ಮುಂಚೆಯಿಂದಲೂ ಬರ್ತಾ ಇದೆ. ಆ ಮರಳು ಯಾವಾಗ ಬರೋಕ್ಕೆ ಶುರುವಾಯಿತು ಅಂತ ಟ್ರ್ಯಾಕ್ ಮಾಡಿದ್ರೆ ಮಾಧವ ಮಂತ್ರಿ ಅನ್ನೋನು ಡ್ಯಾಮ್ ಕಟ್ತಾನೆ. ಡ್ಯಾಮ್ ಕಟ್ಟಿ ಆ ತಲಕಾಡು ಕ್ಯಾಪಿಟಲ್ಗೆ, ನಮ್ಮ ಬೆಂಗಳೂರು ಹೆಂಗೆ ನೀರು ತರ್ತಾವ್ರೋ ಹಾಗೆ ಕಾವೇರಿಯಿಂದ ಅಲ್ಲಿ ನೀರು ತಂದು ಉಳಿದಿದ್ದ ನೀರನ್ನ ಮುಂದಕ್ಕೆ ಬಿಟ್ಟು ಅಗ್ರಿಕಲ್ಚರ್ ಕೊಡಬೇಕು ಅಂತ ಒಂದು ಚಾನಲ್ ಮಾಡ್ತಾನೆ. ಇವತ್ತು ನೀವು ಬೇಕಾದರೆ ಇಫ್ ಯು ಗೋ ಟು ದ ಗೂಗಲ್ ಆ್ಯಂಡ್ ಸಿ, ಆ ತಲಕಾಡು ಸುತ್ತಾಕೊಂಡು ಒಂದು ಚಾನಲ್ ಈಗಲೂ ಹೋಗ್ತಾ ಇರೋದನ್ನ ಪೇಲಿಯೋ ರೆಕಾರ್ಡ್ಸ್ ನಿಮ್ಗೆ ಕಾಣುತ್ತಲ್ಲಿ. ಸೊ 1335 ಅಳಂಕಟ್ಟೆ ಕಟ್ಟಿದಾಗ ನೀರೇನಾಗುತ್ತೆ, ಬಂದ ಮೇಲೆಲ್ಲ ನಿಂತ್ಕೊಳ್ಳುತ್ತೆ. ಕೆಳಗಡೆ ಪಾತ್ರ ಓಪನ್ ಆಗುತ್ತೆ. ಕೆಳಗಡೆ ಪಾತ್ರ ಓಪನ್ ಆದಾಗ ನದಿನಲ್ಲಿ ಬೇಕಾದಷ್ಟು ಮರಳಿರುತ್ತಲ್ಲ, ಅದು ಎರಡೂ ಪಾತ್ರದಲ್ಲಿ ಮರಳು ಎಕ್ಸ್ಪೋಸ್ ಆಗುತ್ತೆ ಆಚೆಗೆ. ವೆರಿ ಪೆಕ್ಯುಲಿಯರ್ಲಿ ಆ ಜಾಗದಲ್ಲಿ ವಿಚಿತ್ರವಾಗಿ
ಆ ಸೌತಿಂದ ಅಥವಾ ಸೌತ್ ವೆಸ್ಟಿಂದ ಗಾಳಿ ಜೋರಾಗಿ ಬೀಸುತ್ತಲ್ಲಿ. ಈಸ್ ಎ ವೆರಿ ಪೆಕ್ಯುಲಿಯರ್ ಸಿಚುಯೇಷನ್ ಆಫ್ ದಟ್ ಪ್ಲೇಸ್. ಆ ಥರ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಇರುತ್ತೆ, ಅಲ್ಲಿ ಆ ರೀತಿ. ಯಾವಾಗ ಮರಳು ಎಕ್ಸ್ಪೋಸ್ ಆಯಿತೋ ಆ ಗಾಳಿ ಬೀಸಿದಾಗ ಮರಳಿನ ಕಣಗಳು ಈ ಕಡೆ ಮೂವ್ ಆಗ ಶುರುವಾಗಿದೆ, ಇಲ್ಲಿ ಕಟ್ಟೆ ಕಟ್ಟಿದ್ರಿಂದ. ಪುರಾವೆ ಏನಿದೆ ಇದಕ್ಕೆ? ನೀವು ತಲಕಾಡಿಗೆ ಹೋದಾಗ ಮರಳು ಬೇಕಾದಷ್ಟು ಸಿಗುತ್ತೆ ನಿಮ್ಮ ಕೈಗೆ. ಹಿಂಗೆ ತೊಗೊಂಡು ಹಿಂಗೆ ಹಾಕಿ ಎಲ್ಲ ಪುಡಿ ಮರಳದು, ಗಾಳಿಯಲ್ಲಿ ತೇಲೋಗೋ ಮರಳು. ಒಂದೇ ಒಂದು ದಪ್ಪ ಮರಳು ಸಿಗಲ್ಲ ನಿಮಗೆ. ಅದೇ ನದಿಯ ಪಾತ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ದಪ್ಪ ಮರಳು ಸಿಗುತ್ತೆ. ಸೊ ಆ ಮರಳನ್ನ ತೊಗೊಂಬಂದು ಲ್ಯಾಬಲ್ಲಿ ನಾವು ಟೆಸ್ಟ್ ಮಾಡಿದ್ವಿ, ಎಷ್ಟು ಈ ಮರಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇದೆ, ಎಷ್ಟು ಅದರಲ್ಲಿ ಧೂಳಿದೆ ಅಂತ. ಆ ಧೂಳಿನ ಅಂಶ ನೀವು ನದಿಯಿಂದ ತಲಕಾಡು ಕಡೆ ಬರ್ತಾ ಇರ್ಬೇಕಾದ್ರೆ ಜಾಸ್ತಿ ಆಗುತ್ತೆ. ತಲಕಾಡಲ್ಲಿ ಮಿಲಿಯನ್ಸ್ ಆಫ್ ಟನ್ಸ್ ಆಫ್ ಆ ಧೂಳಿನ ಮರಳಿದೆ, ಯಾರೂ ಅದನ್ನು ಉಪಯೋಗಿಸಲ್ಲ. ಯಾಕಂದರೆ ಇಟ್ಸ್ ನಾಟ್ ಮರಳು, ಇಟ್ ಈಸ್ ಕ್ಲೇ ಇದ್ದಾಗೆ, ಮಣ್ಣಿದ್ದ ಹಾಗದು, ಅಷ್ಟು ಸೂಕ್ಷ್ಮವಾದ ಮರಳದು. ಅದೇ ನಿಮಗೆ ನದಿಯ ತೀರದಲ್ಲಿ ರಾತ್ರಿ 6 ಗಂಟೆ 8 ಗಂಟೆ ಆಗಿಬಿಟ್ರೆ 16 ಲಾರಿಗಳು ಬಂದು ಕದ್ದು ತೊಗೊಂಡು ಹೋಗ್ತಿರ್ತಾರೆ ಮರಳನ್ನ. ಈ ಮರಳನ್ನ ಯಾರೂ ಎತ್ತಲ್ಲ. ಯಾಕೆ ಎತ್ತಲ್ಲ ಅಂದರೆ ಆ ಮರಳು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಗಾಳಿಯಿಂದ ಬಂದಿರೋ ಫೈನ್ ಮರಳದು. ಸೊ ನಿಮ್ಗೆ ಎವಿಡೆನ್ಸ್ ಬಂತು, ಇದು ಒಂದಾಯಿತು. ಸೊ ಇಟ್ಸ್ ನಾಟ್ ಬಿಕಾಸ್ ಆಫ್ ಅಲಮೈಲಮ್ಮನ ಶಾಪ, ಮುಂಚೆಯಿಂದಲೇ ಬಂದಿದೆ. ಎರಡನೇದು ಯಾವುದು? ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲದಾಗಲಿ. ನಾನು ಅದನ್ನ ಹುಡುಕೊಂಡೋದೆ. ಮೈಸೂರು ಅರಮನೆಯಲ್ಲಿ ಒಂದು ಸೆಲ್ ಇದೆ. ದ ಸೆಲ್ ಈಸ್ ಮೇಂಟೈನ್ಡ್ ಬೈ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ. ಅಲ್ಲಿ ಒಬ್ಬ ಗಾಯತ್ರಿ ಅಂತ ಒಬ್ಬ ಲೇಡಿದ್ರು, ಸರಿಸುಮಾರು ಇವರ ಕಾಣ್ತಾ ಇದ್ರು ಅವರು. ಶಿ ವಾಸ್ ವೆರಿ ಗುಡ್ ಟು ಮೀ ಇನ್ ಗಿವಿಂಗ್ ಡೀಟೇಲ್ಸ್. ಅವರು ಯಾವುದೋ ಹಿಂಗೆ ಹುಡ್ಕೊಂಡೋದೆ, ನಾನು ಈ ಥರ ಮಾಡ್ತಾಯಿದ್ದೀನಿ ಮೇಡಮ್, ನಾನೊಬ್ಬ ಕತೆಗಾರ, ನನಗೆ ವಿಷಯ ಬೇಕು, ಇವರು ಯಾಕೆ ಮಕ್ಕಳಾಗಿಲ್ಲ ಅಂತ, ಯಾವಾಗ ಮಕ್ಕಳಾದರು ಅಂತ. ಆಯಮ್ಮ ಫಾರ್ಚುನೇಟ್ಲಿ ಶಿ ಹ್ಯಾಡ್ ಸೀನ್ ದಿಸ್. ಹಳೇ ಕಬ್ಬೋರ್ಡ್ ತೆಗೆದೊಂದು ಶೀಟ್ ಹೊರಗೆ ತೆಗೆದರು. ಆ ಶೀಟ್ ಎಷ್ಟು ಅಗಲ ಇದೆ ಅಂತಂದರೆ ಸುಮಾರು ಈ ಟೇಬಲ್ ಎಂಡಿಂದ ಆ ಗೋಡೆವರೆಗೂ ಹರಡ್ಬೋದು, ಅಷ್ಟು ದೊಡ್ಡ ಒಂದು ಶೀಟ್ ಅದು. ಅದನ್ನ ಹರಡ್ಬಿಟ್ಟು ನೋಡಿ, ಇಲ್ಲಿದೆ ಅವ್ರ ಫ್ಯಾಮಿಲಿ, ನೀವು ಬೇಕಾದ್ರೆ ನೋಡಿ ಇದರನ್ನು ಅಂತಂದರು. ನೋಡಿದೆ. 1610ರಿಂದ ಅವ್ರಿಗೆ ಹುಟ್ಟಿದ್ದ ಮಕ್ಕಳು, ಅವ್ರು ಯಾರು ಸತ್ತರು, ಅವ್ರು ಯಾರನ್ನ ಮದುವೆ ಆದರು, ಅವ್ರಿಗೆ ಎಷ್ಟು ಜನ ಹೆಂಡ್ತಿರಿದ್ರು, ಎಲ್ಲ ಡೀಟೇಲ್ಸು ಕಾಲಮ್ಸ್ ಥರ ಕೊಟ್ಟಿದ್ದಾರೆ. ಆ ಟೇಬಲ್ನ ನೋಡ್ಕೊಂಡು ಎಲ್ಲ ನಾನು ಒಂದು ಫ್ಯಾಮಿಲಿ ಟ್ರೀ ಬರೆದೆ. ಸುಮಾರು 20 ಜನ್ರೇಷನ್ ನಾವು ಎಣಿಸ್ಬೋದಲ್ಲಿ. 20 ಜನ್ರೇಷನಲ್ಲಿ 9 ಸಲ ಅವರಿಗೆ ಅವರದೇ ಮಕ್ಕಳಾಗಿಲ್ಲ, ದತ್ತು ತಗೊಂಡಿದ್ದಾರೆ. ಇನ್ನು 10 ಸಲ ಅವ್ರಿಗೆ ಮಕ್ಕಳಾಗಿದ್ದಾರೆ, ಇಲ್ಲ ಅವ್ರು ಯಾವಾಗಲೂ ಸತ್ತೋಗಿದ್ದಾರೆ, ಅಥವಾ ಅವರೇನೋ ಬೇರೆ ಕಡೆಯೆಲ್ಲ ಹೋಗಿದ್ದಾರೆ, ಹಾಗಾಗಿ ಅವರು ನಿಜವಾದ ಮಕ್ಕಳಾಗಿಲ್ಲ. ಕೆಲವರು ಮಕ್ಕಳೇ ಆಗಿದ್ದಾರೆ, ಅವರೇ ಕಂಟಿನ್ಯೂ ಮಾಡಿದ್ದಾರೆ ಕೂಡ. 20 ಜನ್ರೇಷನ್ನಲ್ಲಿ 10 ಸಲ ಅವರಿಗೆ ನಿಜವಾದ ಮಕ್ಕಳಾಗಿದ್ದಾರೆ ಅಂದರೆ ಮೈಸೂರು ಮಕ್ಕಳಿಗೆ, ರಾಜರಿಗೆ, ಅರಸ ಮಕ್ಕಳಿಗೆ ಇಲ್ದಾಗಲಿರೋದು ಸತ್ಯನಾ? 50% ಮಾತ್ರ ಟ್ರೂತು, 50% ಅಲ್ಲ. ಮತ್ತೆ ಅವ್ರಿಗೆ ಯಾಕೆ ಮಕ್ಕಳಾಗೆಲ್ಲ ಮಿಕ್ಕಿದ್ದು 9 ಸಲ ಅಂತ ಹುಡುಕಿದ್ರೆ ನಿಚ್ಚಳವಾಗಿ ಒಂದು ಉತ್ತರ ಸಿಕ್ಬಿಡುತ್ತಲ್ಲಗೆ. ಪ್ರತಿ ರಾಜನಿಗೂ ಕೂಡ ಅಲ್ಲಿ 3 ರೀತಿ ಹೆಂಡತಿರಿರ್ತಾರೆ. ಪಟ್ಟದ ರಾಣಿಯರು, ಬ್ರಾಹ್ಮಣ ರಾಣಿಯರು, ಇತರೆ ರಾಣಿಯರು. ಅವನ ಮದುವೆಯಾದವರೆಲ್ಲ ರಾಣಿಯರೇ ಅವನಿಗೆ. ಪಟ್ಟದ ರಾಣಿಯರು ಎಲ್ಲ 2, 3, 1, 2 ಡಿಪೆಂಡಿಂಗ್ ಆನ್ ಹೌ ಗುಡ್ ದ ಕಿಂಗ್ ಈಸ್. ಬ್ರಾಹ್ಮಣ ರಾಣಿಯರು ಒಂದು 10, 15, 20. ಇತರೆ ರಾಣಿಯರು 16. ಒಟ್ಟಾರೆ ಸರಾಸರಿ ನಂಬರ್ ಆಫ್ ವೈಫ್ಸ್ ಫಾರ್ ಈಚ್ ಕಿಂಗ್ ಫ್ರಮ್ 1610 is 165. ಪ್ರತಿ ರಾಜನಿಗೆ 165 ಜನ ಸರಾಸರಿ ಹೆಂಡ್ತಿರೋ, ಕೆಲವರಿಗೆ 200, ಕೆಲವರಿಗೆ 120, ಆ ಥರ ಸರಾಸರಿ ತಗೊಳ್ಳೋಣ. 150 ಇಟ್ಕೊಳ್ಳೋಣ, 150 ಜನ ಹೆಂಡ್ತಿರು ಅಂದ್ಕೊಳ್ಳೋಣ. 150 ಜನ ಹೆಂಡ್ತಿರು ಅಂತಂದರೆ ಅವರೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾರೆ, ಐ ವಾಂಟ್ ಯುವರ್ ಡೇ ಫಾರ್ ಮೀ. ಹೌದಾ? ಒಬ್ಬ ರಾಜ ಅವನ ಯುದ್ಧಕ್ಕೆ ಅಂತ, ಅಡ್ಮಿನಿಸ್ಟ್ರೇಷನ್ಗೆ ಅಂತ 365 ದಿನದಲ್ಲಿ ಸುಮಾರು ಒಂದು 200 ಜನ ದಿವಸ ಆಚೆನೇ ಇರ್ತಾನೆ. ಹೌದಲ್ವಾ? 200 ದಿವಸ ಆಚೆ ಹೋಗ್ಬೇಕು ಅವನು. ಅಥವಾ ಇನ್ಯಾವುದೋ ಡಿಮ್ಯಾಂಡ್ ಬರುತ್ತೆ, ಅಥವಾ ಅವನಿಗೂ ಕಾಯಿಲೆ ಬರುತ್ತೆ, ಅಥವಾ ಅವನಿಗೂ ಏನೋ ನಿದ್ದೆ ಮಾಡಿಬಿಡ್ತಾನೆ. 200 ದಿವಸ ಅವನ್ ಈಸ್ ನಾಟ್ ಅವೈಲೇಬಲ್ ಟು ನೌ ಸ್ಪೆಂಡ್ ವಿತ್ ಹಿಸ್ ವೈಫ್ಸ್. ಮಿಕ್ಕಿದ್ದು 165 ದಿವಸ. 150 ದಿವಸ 150 ಜನ ಹೆಂಡ್ತಿರು ಅಂದ್ಕೊಂಡ್ರೆ ಕೂಡ ಒಂದೊಂದು ದಿವಸ ಅವನ ಒಬ್ಬೊಬ್ಬ ಹೆಂಡತಿ ಹತ್ರ ಕಳಿಬೇಕಾದ್ರೆ ಬೈ ದ ಟೈಮ್ ಹಿ ಕಮ್ಸ್ ಬ್ಯಾಕ್ ಟು ದ ಸೇಮ್ ವೈಫ್ ಇಟ್ ಈಸ್ 1 year. ಒಬ್ಬ ಹೆಂಡತಿ ಹತ್ರ ಒಂದೇ ದಿವಸ ಅವನು ಕಳೆದ್ರೆ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಶಿ ವಿಲ್ ಕನ್ಸೀವ್? ಅದು ಮತ್ತೊಂದು ಯೋಚನೆ ಮಾಡಿ. ಮೈಸೂರು ಮಹಾರಾಜರಿಗೆ ಮಕ್ಕಳು ಆದರೂ ಅಂದರೆ ಯಾವಾಗ ಹೇಳೋದು ನಾವು, ಪಟ್ಟದ ರಾಣಿಗಾದರೆ ಮಾತ್ರ, ಬೇರೆಯವ್ರಿಗಾದ್ರೆ ಇಲ್ಲ. ಬೇರೆಯವ್ರು ಬೇಕಾದ ಜನ ಆಗಿದ್ದಾರೆ, ಅವನಿಂದಲೇ ಆದರೂ ಬೇರೆಯವರಿಂದ ಅದು ಬೇರೆ ವಿಷಯ. ಪಟ್ಟದ ರಾಣಿಗೆ ಮಗು ಆದರೆ ಮಾತ್ರ ನಾವು ಮಗು ಆಯಿತು ಅಂತ ಕರೆಯೋದು, ಬೇರೆಯವ್ರಿಗಾದರೆ ಇಲ್ಲ. ಆ ಪಟ್ಟದ ರಾಣಿಯವರು ಜೊತೆ ಅವನು ಎಷ್ಟು ದಿವಸ ಕಳೆದಿರ್ಬೋದು ವಯಸ್ಸಲ್ಲಿ?
ಅದಕ್ಕೋಸ್ಕರ ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಶಿ ವಿಲ್ ಬಿ ಕನ್ಸೀವ್ಡ್? ಆಟೋಮೆಟಿಕಲಿ ವೆರಿ ಪೂರ್. ಇದು ನಮ್ಮ ರಾಜರದಷ್ಟೇ ಇಲ್ಲ, ವಿಜಯನಗರದಂಥ ಮಹಾ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನಿಗೆ ಇದ್ದಿದ್ದು ಒಬ್ಬನೇ ಮಗ, ಅವನು ಕೂಡ 11 ವರ್ಷ ಸತ್ತೋಗ್ಬಿಟ್ಟ. ಸೊ ಈ ರಾಜರಿಗೆ ಮಕ್ಕಳಾಗದೇ ಇರೋದು ಏನು ಮೈಸೂರು ರಾಜರದ್ದು ಅಷ್ಟೇ ಅಲ್ಲ ಸ್ಪೆಷಾಲಿಟಿ, ಎಲ್ಲ ರಾಜ್ಯದ್ದು ಸ್ಪೆಷಾಲಿಟಿ ಅದು. ಹಾಗಾಗಿ ಅವ್ರಿಗೆ ಮಕ್ಕಳಾಗದೇ ಇರೋದೇನು ಆಶ್ಚರ್ಯ ಇಲ್ಲ. ಪ್ಲಸ್ ಇನ್ನೊಂದು ಅಂದರೆ ನಿಮ್ಗೆ ಗೊತ್ತಿರಬೇಕು, ಕನ್ಸಿಕ್ವೆನಿಯಸ್ ಮ್ಯಾರೇಜ್ ಆ್ಯಂಡ್ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ. ನಮ್ಮಲ್ಲೇ ಕುಟುಂಬದ ಒಳಗೇನೆ ಮದುವೆಗಳಾಗ್ತಾ ಇದ್ದರೆ ಅಲ್ಲಿ ಇನ್ಬ್ರೀಡಿಂಗ್ ಆಗಿ ಮಕ್ಕಳು ಆಗಲ್ಲ. ಹಾಗಾಗಿ ಹುಟ್ಟಿದ ಮಕ್ಕಳು ಕೂಡ ಪ್ಯಾಪಲು ಅಥವಾ ಸರಿಯಾಗಿ ಉದ್ಧಾರ ಆಗಲ್ಲ ಅಥವಾ ಏನೋ ಒಂದು ಸತ್ತೋಗ್ತದೆ. ಇಸ್ ಕಾಮನ್. ಮೈಸೂರು ಮಹಾರಾಜರು ಅದೇ ಕರ್ತನೆ, ಅವರಲ್ಲೇ ಏನೋ ಕ್ಲೋಸ್ ಮ್ಯಾರೇಜಸ್, ಇನ್ಬ್ರೀಡಿಂಗ್ ಭಾಳ ಇದೆ. ಎಲ್ಲ ಕಾರಣಗಳಿಂದ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರೋದು ಏನು ಆಶ್ಚರ್ಯ ಇಲ್ಲ. ಪರ್ಹ್ಯಾಪ್ಸ್ ಹಸ್ ಬೀನ್ ರೆಕಾರ್ಡ್ ಇನ್ ದಿ ಮೈಂಡ್ ಆಫ್ ದಿ ಸೊಸೈಟಿ. ಈ ಕಡೆ ಮರಳು ಬರ್ತಾ ಇದೆ, ಮೈಸೂರು ಮಹಾರಾಜರಿಗೆ ಮಕ್ಕಳಾಗದೇ ಇರೋದೆಲ್ಲ ಎಲ್ರಿಗೂ ಗೊತ್ತಾಗ್ತಾ ಇದೆ. ಈ ಘಟನೆ ಇಲ್ಲಾಗಿದೆ. ಅಮ್ಮ ಏನೋ ಮಾಡಿ ಸತ್ತೋದ್ಲು. ಆ ಸತ್ತೋದ ಮೇಲೆ ಯಾರೋ ಇಂಥ ಬುದ್ಧಿವಂತರೊಬ್ಬರು ಚೆನ್ನಾಗಿದೆ ಇದೆಲ್ಲ ಘಟನೆಗಳು ಅಂತ ಒಂದು ಕತೆ ಕಟ್ಟಿದ್ದಾರೆ. ಅಲ್ಮೇಲಮ್ಮ ಶಾಪ ಹಾಕಿದ್ಲು, ಮರಳು ಬಂತು ಮೈಸೂರು ಮಹಾರಾಜರ ಮನೆ. ಅಲ್ಲಿ ಇನ್ನೇನದು ತಲಕಾಡು ಏನೋ ಮಾಲಂಗಿ ಮಡುವಾಗಲಿ, ಅಲ್ಲಿ ಮಡು ಇಲ್ಲದ್ರೆ ಏಮ ಹಾರಕ್ಕೆ ಸಾಧ್ಯನಾ? ಮಡು ಇತ್ತು ಅನ್ಸುತ್ತೆ, ಅದಕ್ಕೆ ಹಾರ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಅದು ಕೂಡ ಆಯಮ್ಮನಿಗೆ ಕಟ್ಟಿಬಿಡ್ತು. ಹೀಗೆ ಈ ಎಲ್ಲ ಶಾಪಗಳು ಕೂಡ ವೆರಿ ನಿಚ್ಚಳವಾಗಿ ವಿ ಕ್ಯಾನ್ ವೆರಿ ಕ್ಲಿಯರ್ಲಿ ಇಂಡಿಕೇಟ್ ದಟ್ ಇಟ್ ಇಸ್ ಆಲ್ ಫ್ಯಾಕ್ಟ್ಸ್ ಓವನ್ ಇನ್ ಟು ಎ ವೆರಿ ಗುಡ್ ಸ್ಟೋರಿ. ಅದು ಮರಳ ತೆರೆಗಳೊಳಗೆ ಅಂತ ಕತೆ ಬರ್ತೇನೆ. ಆ ಟೆಟ್ಟಾಗಿ ಕೊಡೋಕೆ ಹೋಗಿದ್ದೆ. ಟೆಟ್ಟಾಗಿ ಕೊಟ್ಟರೆ ನನ್ನ ಕಂಪ್ಯೂಟ್ರಿಂದ ನನ್ನ ತಮ್ ಡ್ರೈವ್ ಕಾಪಿ ಮಾಡಿ ಅವ್ರ ಕಂಪ್ಯೂಟ್ರಿಗೆ ಹಾಕ್ದೆ. ಕಂಪ್ಯೂಟ್ರಿಗೆ ಹಾಕಿದರೆ ಎಲ್ಲಿ ಮುಂಚೆ ಒಂದು ಸಲ ರಿಹರ್ಸ್ ಮಾಡಬೇಕಲ್ಲ ನಾವು, ಎಲ್ಲ ಬರ್ತಿದೆಯಲ್ಲ ಅಂತ. ಅಲ್ಮೇಲಮ್ಮನ ಫೋಟೋ ಯಾವಾಗ ಹಿಂಗೆ ಬರುತ್ತೋ ಅವಾಗ ಕ್ಲಿಕ್ ಮಾಡಿದ್ರೆ ಬರ್ತಾನೆ ಇರಲಿಲ್ಲ. ನಿಜವಾಗ್ಲೂ ಬರ್ತಾನೆ ಇರಲಿಲ್ಲ. ಕೊನೆಗೆ ಅವರೆಲ್ಲ ನೋ ಇಟ್ಸ್ ಓವರ್ಲೋಡಿಂಗ್ ಹಾಗೆ ಹೀಗೆ ಅಂತಂದರು. ಕೊನೆಗೆ ನನ್ನದೇ ಕಂಪ್ಯೂಟರ್ನ ತೊಗೊಂಡು ನಾನು ಅದನ್ನ ಕೊಟ್ಟು ಬಂದೆ ಟಾಕ್ನ. ಮನೆಗೆ ಬಂದ್ಬಿಟ್ಟು ಬೇರೆ ಕಂಪ್ಯೂಟ್ರಿಗೆಲ್ಲ ಹಾಕಿ ನೋಡ್ತಾ ಇರಬೇಕಾದ್ರೆ ಏನೋ ಆಗ್ತಾಯಿತ್ತು. ಆ ಎಮ್ಮನ ಫೋಟೋ ಎಲ್ಲೆಲ್ಲಿ ಬರುತ್ತೋ ಅವಾಗೆಲ್ಲ ಒಂದು ಸ್ವಲ್ಪ ಏನೋ ನಿಧಾನ ಆಗೋದು, ಇಲ್ಲ ಹ್ಯಾಂಗ್ ಆಗೋದು. ಸರಿ, ನಮ್ಮ ಇನ್ಫಿನಿಟ್ಲಿ ಯಾರು ಬಂದು ತೆಂಗಿನಕಾಯಿ ಹೊಡೆದ್ರು, ಅವರು ನನ್ನ ಹೆಂಡತಿಯವರ ಏನೋ ಅಕ್ಕನ ಗಂಡ. ಅವರು ಅವ್ರು ಹೇಳಿದ್ರು, ನೀವು ಕೇಳ್ತೀರಾ? ಆಮೇಲೆ ನೋಡಿದ್ರೆ ನನ್ನ ಹತ್ರ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಸಚಿನ್ ಅಂತ. ಇಸ್ ಗುಡ್ ಇನ್ ದಿಸ್ ಏನೋ ಕಂಪ್ಯೂಟರ್ಸ್ ಎಲ್ಲನೂ. ಏನೋ ಹಿಂಗೆ ಆಗ್ತಿದೆ, ಅಲ್ಮೇಲಮ್ಮನ ಶಾಪ ನಂಗೂ ತಪ್ಪಿಟ್ಟಿದೆ ನೋಡಪ್ಪ ಅಂತಂದರೆ ಅವನು ಹುಡುಕಿ ನೋಡ್ದ. ಆ ಅಲ್ಮೇಲಮ್ಮನ ಫೋಟೋ ಮಾತ್ರ ಹೈ ಡೆಫಿನೇಷನ್ ಇಮೇಜ್ ಅದು ನೋಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಕೆಲವು ಮೆಮೊರಿ ಕಡಿಮೆ ಇರೋ ಕಂಪ್ಯೂಟರ್ಗೆ ಆದ ತಕ್ಷಣ ಅದು ಹ್ಯಾಂಗ್ ಆಗುತ್ತೆ. ಸೊ ಕೊನೆಗೆ ಅದನ್ನು ಲೋ ಡೆಫಿನೇಷನ್ ಏನದು ಲೋ ರೆಸೊಲ್ಯೂಷನ್ಗೆ ಕನ್ವರ್ಟ್ ಮಾಡಿ ಈಗ ಎಲ್ಲಾದರೂ ಧೈರ್ಯವಾಗಿ ಕೊಡ್ತೀನಿ. ಅಲ್ಮೇಲಮ್ಮ ನಾನು ಫಾಲೋ ಮಾಡ್ತಾ ಇಲ್ಲ. ಇದು ಏನೋ ಆಂಜನೇಯಿಂದ ಏನಿಲ್ಲ. ಆ್ಯಸ್ ಯು ಆಲ್ ನೋ, ಆಂಜನೇಯ ಸಂಜೀವಿನಿ ಕಳಿಸ್ತಾರೆ. ಸಂಜೀವಿನಿ ಹುಡುಕೋಕ್ಕೆ ಕಳಿಸೋದು ಶ್ರೀಲಂಕಾದ ಒಬ್ಬ ಡಾಕ್ಟ್ರು. ಶ್ರೀಲಂಕಾದ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇವರು. ಲಕ್ಷ್ಮಣನಿಗೆ ಔಷಧಿ ಮಾಡೋಕ್ಕೆ ಶ್ರೀಲಂಕಾದ ಡಾಕ್ಟ್ರನ್ನ ಕೇಳ್ತಾರೆ. ಆ ಶ್ರೀಲಂಕಾದ ಡಾಕ್ಟ್ರ್ ಹೇಳ್ತಾನೆ, ಈ ಔಷಧಿ ಬೇಕು ನಿಮಗೆ, ಇದು ನಿಮ್ಮಲ್ಲಿ ಮಾತ್ರ ಸಿಗುತ್ತೆ ಅಂತ, ಏನೋ ಭಾರತದಲ್ಲಿ ಮಾತ್ರ ಸಿಗುತ್ತೆ ಅಂತ. ಸುಷೇನಾಗ ಆಂಜನೇಯನ ಕಳಿಸ್ತಾನೆ. ಒಂದು ಜ್ಞಾಪಕ ಕಟ್ಕೊಳ್ಳಿ, ಆ ಗಿಡ ಶ್ರೀಲಂಕಾದಲ್ಲಿ ಇಲ್ಲ. ಸೊ ಇಲ್ಲಿಗೆ ಬಂದ, ಇವನು ಹುಡುಕ್ದ, ಇವನಿಗೆ ಸಿಗಲಿಲ್ಲ. ಏನು ಮಾಡ್ದ ಪಾಪ, ಅವನಿಗೆ ಗೊತ್ತಿಲ್ಲ. ನಮ್ಮ ರಾಘವೇಂದ್ರ ಹಂಗೆ ಅವನು ಏನೋ ಫ್ಯಾಮ್ಲಿ ವೈಸು, ಜೀನಸ್ ವೈಸು, ಸ್ಪೀಸೀಸ್ ವೈಸು ಡಿಸ್ಕ್ರಿಪ್ಷನ್ಸ್ ಎಲ್ಲ ಕಲ್ತಿಲ್ಲ ಆಂಜನೇಯ. ಸೊ ಅವನು ಅವ್ರು ಯಾಕೆ ಹೇಳಿದ್ರು ಡಾಕ್ಟ್ರು ಈಗಿರುತ್ತೆ ಅಂತ, ಆ ಥರ ಕಾಣೋ ಎಲ್ಲ ಗಿಡಗಳು ಕಿತ್ಕೊಂಡ, ಒಂದಷ್ಟು ಕಿತ್ಕೊಂಡು ಉಡ್ಡೆ ಹಾಕ್ಕೊಂಡು ವಾಪಸ್ ತಗೊಂಡೋದ. ನಮ್ಮಲ್ಲಿ ಒಂದು ಫ್ರೇಸ್ ಇದೆ, ಏನಾದ್ರೂ ಒಂದು ಬಟ್ಟೆ ತೊಗೊಂಬ ಅಂತ ಕಳಿಸಿದರೆ ಅವನು ಇಷ್ಟು ತಂದುಬಿಟ್ರೆ ಏನೋ ಕಲ್ಲು ತೊಗೊಂಬ ಅಂದರೆ ಬಂಡೆನೇ ತಂದುಬಿಟ್ಟೆಲ್ಲೋ ಅಂತ ಹೇಳ್ತಾರೆ. ಹಾಗೆ ಇವನು ಇಷ್ಟು ತೊಗೊಂಡು ಹೋದ್ನಲ್ಲ, ಇಷ್ಟೊಂದು ಏನಯ್ಯ ಒಂದು ಸಂಜೀವಿನಿ ತೊಗೊಂಬಂದರೆ ನೀನು ಬೆಟ್ಟನೇ ತೊಗೊಂಬಿಟ್ಟಿದೆಯಲ್ಲ ಅಂತ ಯಾರೋ ಅಲ್ಲಿ ಹೇಳಿರಬೇಕು. ಅದು ಯಾರೋ ಕಿವಿಗೆ ಬಿತ್ತು. ಇವತ್ತು ನಮ್ಮಲ್ಲಿ ಅವನು ಮನಮಂತ ಬೆಟ್ಟ ತೊಗೊಂಡೋದ. ಜೊತೆಗೆ ನಿಜವಾಗ್ಲೂ ಅವ್ನು ಬೆಟ್ಟನೇ ತೊಗೊಂಡೋದ್ನೋ ಒಂದಷ್ಟು ಗಿಡಗಳು ತೊಗೊಂಡೋದ್ನೋ ಜ್ಞಾಪಕ ಮಾಡ್ಕೊಳ್ಳಿ. ಸಂಜೀವಿನಿ ಅಂತ ಅಪರೂಪವಾದ ಗಿಡ ಭಾರತದಲ್ಲಿದ್ದನ್ನು ಆಂಜನೇಯ ಶ್ರೀಲಂಕಾಗೆ ತೊಗೊಂಡೋದ. ಶ್ರೀಲಂಕಾ ಬೇರೆ ದೇಶ. ಇವತ್ತೇನಾದರೂ ಅವನ ಆ ಥರ ತೊಗೊಂಡೋಗಿದ್ರೆ ಫ್ಲೈಟಲ್ಲಿ ಅವನು ಹಿಡ್ಕೊಂಡು ಯು ಆರ್ ನೌ ಸ್ಟೀಲಿಂಗ್ ನಮ್ಮ ಪ್ಲಾಂಟ್ ಇನ್ ಟು ದ ಶ್ರೀಲಂಕಾ ಅಂತ ಅವನು ಅರೆಸ್ಟ್ ಮಾಡಾಕ್ತಾಯಿದ್ರು. ಇನ್ ಅದರ್ ವರ್ಡ್ಸ್, ಹಿಸ್ಟಾರಿಕಲಿ ಆಂಜನೇಯ ಈಸ್ ದ ಫಸ್ಟ್ ರೆಕಾರ್ಡೆಡ್ ಥೀಫ್ ಆಫ್ ಬಯಾಲಜಿಕಲ್ ಡೈವರ್ಸಿಟಿ ಫ್ರಮ್ ಒನ್ ಕಂಟ್ರಿ ಟು ಅದರ್ ಕಂಟ್ರಿ.
ಕೇಳಿಸ್ಲ ಮೇಡಮ್? ಹಾಂ, ಸ್ಮಗ್ಲಿಂಗ್, ಬಯೋಪೈರಸಿ ಅಂತಾರೆ ಇದನ್ನು. ಸ್ವಲ್ಪ ಡೀಸೆಂಟ್ ನೇಮ್ ಅದು, ಸ್ಮಗ್ಲಿಂಗ್ ಅನ್ನೋದಕ್ಕಿಂತ. ಅವನು ತಂದಿದ್ದು ಹಿಮಾಲಯ ಪರ್ವತದಿಂದ ಅದು ಸಂಜೀವಿನಿ ತಂದ ಅಂತ. ಅದೇ ರೀತಿಯಾದಂತ ಗಿಡ ಶ್ರೀಲಂಕಾದಲ್ಲಿ ಬೆಳೀತಾ ಇದೆ. ಅದು ಸುತ್ತಮುತ್ತ ಆ ಥರದ್ದು ಆ ಮಣ್ಣು ಏನಿದೆಯೋ ಅದೇ ಮಣ್ಣಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಭಾಳ ಕಥೆಗಳಿದ್ದಾವಪ್ಪ. ನಮ್ಮ ತಾಯಿನ ಕೇಳಿದೆ, ಅಮ್ಮ ಆಂಜನೇಯ ಎಲ್ಲಿ ಹೋಗಿದ್ದಮ್ಮ ಅಂತ. ನಮ್ಮ ಮನೆ ಹಿಂದ್ಗಡೆ ಒಂದು ಬೆಟ್ಟ ಇದೆ, ಅಲ್ಲಿ ತೋರಿಸ್ಬಿಟ್ಟು ಅಲ್ಲೇ ಕಣ ಬಂದಿದ್ದೆ. ನೀವು ಪಶ್ಚಿಮ ಘಟ್ಟಕ್ಕೆ ಹೋಗಿ ಮಾತಾಡಿಸಿ, ಓ ಆಂಜನೇಯ ಇಲ್ಲಿ ಬಂದಿದ್ದ ಅಂತಾರೆ. ನೀವು ಮಹಾರಾಷ್ಟ್ರಕ್ಕೆ ಹೋಗಿ ನಮ್ಮ ಮನೆ ಹಿಂದಗಡೆ ಬಂದಿದ್ದ ಆಂಜನೇಯ ಅಂತಾರೆ. ಹಿಮಾಲಯದವ್ರು ಹಿಮಾಲಯ ಅಂತಂತಾರೆ. ಅವನು ಎಲ್ಲೋದ ಅಂತ ಯಾರಿಗೂ ಗೊತ್ತಿಲ್ಲ. ನಿಜಕ್ಕೂ ಕೂಡ ಇಫ್ ಯು ನೌ ಲುಕ್ ಅಟ್ ದ ಪಾಸಿಬಲ್ ರಿಯಾಲಿಟಿ ಯು ಮಸ್ಟ್ ಹ್ಯಾವ್ ಕಮ್ ಸಮ್ವೇರ್. ಇನ್ನೊಂದು ಜ್ಞಾಪಕ ಮಾಡ್ಕೊಳ್ಳಿ, ಶ್ರೀಲಂಕಾಗೂ ಭಾರತಕ್ಕೂ ಮಧ್ಯೆ ಆಗ ಇಷ್ಟೊಂದು ಡಿಸ್ಟೆನ್ಸ್ ಇರಲಿಲ್ಲ. ನಿಮಗೆಲ್ಲ ಗೊತ್ತು, ನಮ್ಮ ಕಾಂಟಿನೆಂಟ್ಸು ಮೂವ್ ಆಗ್ತಾ ಇದೆ. ಭಾರತ ನಮ್ಮ ಹಿಮಾಲಯದ ಕಡೆ ಮೂವ್ ಆಗ್ತಾ ಇದ್ದ ಹಾಗೆ ಶ್ರೀಲಂಕಾ ಕೂಡ ಫಾಲೋ ಆಗ್ತಾ ಇದೆ. ಆದರೆ ಒಂದು ಡಿಫರೆನ್ಸ್, ಶ್ರೀಲಂಕಾದ ರೇಟ್ ಆಫ್ ಮೂವ್ಮೆಂಟ್ ಇಸ್ ಸ್ಲೋವರ್ ದ್ಯಾನ್ ದಿ ಮೇನ್ ಕಾಂಟಿನೆಂಟ್. ಹಂಗಾಗಿ ಶ್ರೀಲಂಕಾ ಸ್ಲೋವಾಗಿ ಬರ್ತಾ ಇದೆ, ಇದು ಫಾಸ್ಟಾಗಿ ಹೋಗ್ತಾ ಇದೆ. ಎರಡರ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಒಂದು, ಇವತ್ತೇನು 14 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಇಂಡಿಯಾದ ಲಾಸ್ಟ್ ಪಾಯಿಂಟ್ಗೂ ಪ್ಲಸ್ ಶ್ರೀಲಂಕಾಗೂ, ದಟ್ ಮೈಟ್ ಹ್ಯಾವ್ ಬೀನ್ ಜಸ್ಟ್ ಅರೌಂಡ್ 10 ಕಿಲೋಮೀಟರ್ಸ್ ಅಟ್ ದ ಟೈಮ್ ಇನ್ ರಾಮಾಯಣ ಅಕ್ಕರ್ಡ್. ನಾನು ಇಲ್ಲಿ ರಾಮಾಯಣ ಆಯಿತು ಅಂತ ನಾನು ಹೇಳ್ತಾ ಇಲ್ಲ. ಆಗಿದ್ದರೆ in some sense I believe that all of them are based on some true stories, but built around with lot of imagination ಇರಲಿ. ಸೊ ಡಿಸ್ಟೆನ್ಸ್ ವಾಸ್ ಲೆಸ್. ಅಂದರೆ ಏನರ್ಥ, ಯಾರೇ ಒಬ್ಬ ಮನುಷ್ಯ ಒಂದು ಕುದುರೆನೋ ಅಥವಾ ಇನ್ನೇನೋ ತೊಗೊಂಡು ಓಡಿ ಹೋಗ್ಬರೋಕ್ಕೆ ಸಾಧ್ಯ. ಎರಡನೇದು, ಓಷನ್ ಲೆವೆಲ್ಸ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಥ್ರೂ ಟೈಮ್. ಎಕ್ಸಾಕ್ಟ್ಲಿ ಅರೌಂಡ್ ದ ಟೈಮ್ ವೆನ್ ರಾಮಾಯಣ ಈಸ್ ಸಪೋಸ್ ಟು ಹ್ಯಾವ್ ಅಕರ್ಡ್, ಓಷನ್ ಲೆವೆಲ್ ವಾಸ್ ಮಚ್ ಲೆಸ್ ದ್ಯಾನ್ ವಾಟ್ ಇಟ್ ಈಸ್ ಟುಡೇ. ಗುಡ್ಡುಗಳಿಗೆಲ್ಲ ಇದೆ ಅಂದ್ಕೊಳ್ಳೋಣ, ನೀರಿನ ಮಟ್ಟ ಜಾಸ್ತಿ ಆಗದಷ್ಟು ಎರಡು ಗುಡ್ಡಿನ ಮಧ್ಯೆ ಇರೋ ನೀರು ಜಾಸ್ತಿ ಆಗುತ್ತೆ, ಗೊತ್ತಲ್ಲ. ಆವಾಗ ನಾವು ನೀರಿನ ಮೇಲೆ ಕ್ರಮಿಸಬೇಕಾಗಿರುವ ದೂರ ಜಾಸ್ತಿ ಆಗುತ್ತೆ. ಆದರೆ ನೀರಿನ ಮಟ್ಟ ಕೆಳಗೆ ಇಳಿದಾಗೆ ಹಲವಾರು ಗುಡ್ಡುಗಳ ಮೇಲೆ ತೇಲ್ಕೊತವೆ. ಸೊ ನಡೆದಾಡಿಕೊಂಡು ಅಥವಾ ನೆಲದ ಮೇಲೆ ಹೋಗಬಹುದಾದ ಡಿಸ್ಟೆನ್ಸ್ ಭಾಳ ಇರುತ್ತೆ. ಎಲ್ಲೋ ಒಂದು ಎರಡು ಕಡೆ ಮಾತ್ರ ನೀರು ನಮಗೆ ಉಳ್ಕೊಂಡಿರುತ್ತೆ. ಅರ್ಥಾಯ್ತಲ್ಲ ನಿಮಗೆ? ಇನ್ ಅದರ್ ವರ್ಡ್ಸ್, ರಾಮಾಯಣದಲ್ಲಿ ಹೇಳಿದ ಹಾಗೆ ಬ್ರಿಡ್ಜನ್ನು ಕಟ್ಟೋಕ್ಕೆ ಸಾಧ್ಯನಾ ಅಂತಂದರೆ ನಾವು ಇವತ್ತಿನ ಸ್ಥಿತಿಯಲ್ಲಿ ಯೋಚನೆ ಮಾಡಬಾರ್ದು, ಆವತ್ತಿನ ಸ್ಥಿತಿಯಲ್ಲಿ ಯೋಚನೆ ಮಾಡಬೇಕು. ಆವತ್ತಿನ ಸ್ಥಿತಿಯಲ್ಲಿ ಎಲ್ಲೋ ಒಂದು ಎರಡು ಕಡೆ ಒಂದು 10 ಮೀಟ್ರ್ ಎಲ್ಲ ಒಂದಷ್ಟು ಕಲ್ಲೋ ಅಥವಾ ಮಣ್ಣೋ ಅಥವಾ ಮರಗಳು ಹಾಕಿದರೆ ಅದು ಕೂಡ ಮುಚ್ಚಿಕೊಂಡು ಪೂರ್ತಿ ನಡ್ಕೊಂಡು ಹೋಗ್ಬೋದಾದ ಸ್ಥಿತಿ ಇತ್ತು ಆಗಲೂ ಕೂಡ. ಸೊ ಇಟ್ಸ್ ಪಾಸಿಬಲ್ ದಟ್ ದೇರ್ ವುಡ್ ಹ್ಯಾವ್ ಬೀನ್ ಸಮ್ ಬ್ರಿಡ್ಜ್ ಬಿಲ್ಟ್. ಏನೋ ಎಣಿಚಿಗಳು ಬಂದು ಒಳಲೆಗಳು ಬಂದು ತೇಲೋ ಕಲ್ಲು ಹಾಕಿದ್ರು, ರಾಮ್ ಅಂದರು, ಅವೆಲ್ಲ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ. ಬಟ್ ಇಫ್ ಅಟ್ ಆಲ್ ಅದಾಗಿದ್ದರೆ ಸಮುದ್ರದ ಮಟ್ಟ ಕೆಳಗಡೆ ಇದರಿಂದ ಬೇಕಾದಷ್ಟು ಅಲ್ಲಿ ಗುಡ್ಡುಗಳು ತೇಲ್ಕೊಂಡಿದ್ದರಿಂದ ಅಲ್ಲಿ ಮಾತ್ರ ಸ್ವಲ್ಪ ನೀರಿತ್ತು, ಅವುಗಳ ಮಧ್ಯೆ ಬ್ರಿಡ್ಜ್ ಕಟ್ಟೋಕ್ಕೆ ಸಾಧ್ಯತೆ ಇತ್ತು ಅಂತ ಅನ್ಕೋಬೋದು. ಒಂದು ನಿಮಿಷಪ್ಪ ಮುಗಿಸ್ಬಿಡ್ತೀನಿ. ದೇರ್ ಇಸ್ ಆಲ್ಸೋ ಎ ಸ್ಟೋನ್ ವಿಚ್ ಕ್ಯಾನ್ ಫ್ಲೋಟ್. ನಿಮ್ಮ ಸಿರ್ಸಿ ಕಡೆ ಸಿಗುತ್ತೆ ಅದು. ಬಟ್ ಎನಿವೆ, ನಾವು ಕಮಿಂಗ್ ಬ್ಯಾಕ್ ಟು ದಿಸ್, ಏನು ಹೇಳ್ತಿದ್ದೆ ನಾನು? ಈಗಲೂ ಕೂಡ ನೀವಲ್ಲಿ ಹೋದರೆ ಇಟ್ಸ್ ಕಾಲ್ಡ್ ಆಡಮ್ಸ್ ಬ್ರಿಡ್ಜ್ ಅಂತ ಕರೀತಾರೆ. ಆಡಮ್ಸ್ ಬ್ರಿಡ್ಜ್ ಯಾಕೆಂದರೆ ಅಲ್ಲಲ್ಲಿ ಗುಡ್ಡುಗಳು ಕಾಣ್ತವೆ ನಿಮಗೆ. ಎಷ್ಟೋ ದೂರ ನೀವು ಹಂಗೆ ನಡ್ಕೊಂಡು ಹೋಗ್ಬೋದು, ನೀರಿದ್ರು ಕೂಡ ಇಲ್ಲಿವರೆಗೂ ಬರುತ್ತೆ ಅಷ್ಟೇ ಅಲ್ಲಿ ನೀರು. ಕೆಲವು ಕಡೆ ಮಾತ್ರ ಸ್ವಲ್ಪ ಆಳ ಇದೆ. ಸೊ ಆಗಿನ ಕಾಲದಲ್ಲಿ ಇಮ್ಯಾಜಿನ್, ಅಲ್ಲೆಲ್ಲ ಕೂಡ ನೀವು ನಡ್ಕೊಂಡೇ ಹೋಗ್ಬೋದಾಗಿತ್ತು ಅಂತ ಕಾಣುತ್ತೆ. ಎಲ್ಲ ಕೆಲವು ಕಡೆ ಮಾತ್ರ ಪರ್ಹ್ಯಾಪ್ಸ್ ಬ್ರಿಡ್ಜ್ ವಾಸ್ ರಿಕ್ವೈರ್ಡ್. ಸೊ ಆಡಮ್ಸ್ ಬ್ರಿಡ್ಜ್ ಇಸ್ ಸ್ಟಿಲ್ ಕನೆಕ್ಟಿಂಗ್. ನಮ್ಮ ಇದು ತೋರಿಸ್ತಾರೆ, ಏನೋ ನಾಸಾದ ಫೋಟೋ ತೋರಿಸ್ಬಿಟ್ಟು ನೋಡಿ ನಮ್ಮ ಬ್ರಿಡ್ಜೇ ಕಟ್ಟಿದ್ದಾನೆ ನಮ್ಮ ರಾಮ ಅಂತ ತೋರಿಸ್ತಾರೆ. ಆ್ಯಕ್ಚುಲಿ ಇಸ್ ಅ ನ್ಯಾಚುರಲ್ ಲ್ಯಾಂಡ್ ಮಾಸ್ ಅದು. ಆ ಲ್ಯಾಂಡ್ ಮಾಸ್ ಅವಾಗವಾಗ ನೀರಲ್ಲಿ ಮುಳುಗಿತ್ತು, ಸ್ವಲ್ಪ ಮುಳುಗಿತ್ತು ಆಗಿನ ಕಾಲದಲ್ಲಿ. ಸೊ ಬ್ರಿಡ್ಜ್ ಪರ್ಹ್ಯಾಪ್ಸ್ ವುಡ್ ಹ್ಯಾವ್ ಬೀನ್ ಪಾಸಿಬಲ್ ಟು ಬಿ ಬಿಲ್ಟ್. ಇದೆಲ್ಲ ಯಾಕೆ ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ರಾಮಾಯಣ ಮಹಾಭಾರತವನ್ನು ಕೂಡ ನಾವು ವೈಜ್ಞಾನಿಕ ದೃಷ್ಟಿಯಿಂದ ಅವಲೋಕನೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಸಾಧ್ಯತೆಗಳು ಅಸಾಧ್ಯತೆಗಳು ಏನು ಅಂತ ಸ್ಪಷ್ಟವಾಗಿ ಕಾಣುತ್ತೆ. ಅವೆಲ್ಲವೂ ಕೂಡ ಒಂದು ಸತ್ಯ ಒಳಗೆ ಅಡಗಿರುತ್ತೆ ಅಂತ ನನ್ನ ಅನಿಸಿಕೆ. ಅದು 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 ಬೇರೆ ಕತೆಪ್ಪ. ನಿಮ್ಗೆ ಅದು ಬೇಕು ಅಂತಂದರೆ ಇನ್ನು ಯಾವಾಗಾರು ಬರ್ತೀನಿ. ಐ ಕ್ಯಾನ್ ಗಿವ್ ಯು ಎ ಟಾಕ್ ಆಲ್ಸೋ ಆನ್ ವಾಟ್ ಈಸ್ ಸಂಜೀವಿನಿ. ಯಾ ಅದು ಮೀನ್ ದಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟಡಿ. That is one example to now suggest the following. I think I will not talk about the study, but I'll tell you the implication of that. ನಾನು ಅದನ್ನು ಕಪಿಲಿಪಿ ಸಾರ ಬರೀಬೇಕಾದ್ರೆ ಹೇಗೆ ಈ ಮರಳ ತೆರೆಗಳೊಳಗೆ ಹುಡ್ಕೊಂಡು ಹೋದ್ನೋ
ಹಾಗೆ ಇಲ್ಲಿ ಸಂಜೀವಿನಿ ಏನಿರ್ಬೋದು ಅಂತ ನನ್ನದೇ ಒಂದು ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದೆ. ಸಂಶೋಧನೆ ಮಾಡ್ತಾ 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 ನಾನು ನನ್ನ ಸ್ಟೂಡೆಂಟ್ ವಾಸುದೇವ್ ಅಂತ, ಇವ್ರಿಗೆ ಗೊತ್ತು ರಾಘವೇಂದ್ರ ಅವ್ರಿಗೆ, ನಾವಿಬ್ಬರೂ ಕೂಡ ಒಂದು 3 ಗಿಡ ಸಿಕ್ತು, ಇವಿರ್ಬೋದು ಏನೋ ಸಂಜೀವಿನಿ ಅಂತ ಹೇಳ್ಬಿಟ್ಟಂತ. ನಮ್ಮ ಸಂಶೋಧನೆ ನಮಗೆ ಎಷ್ಟು ಖುಷಿ ಕೊಡ್ತು ಅಂತಂದರೆ ಅದನ್ನು ಒಂದು ಸೈನ್ಸ್ ಪೇಪರಾಗಿ ಕಳಿಸಿದ್ವಿ, ಅಕ್ಸೆಪ್ಟ್ ಆಯಿತು. ಇದು ಯಾಕೆ ಹೇಳೋಕೆ ಕೊಟ್ಟಿದ್ದೀನಿ ನಾನು ಅಂತಂದರೆ, ಇಲ್ಲಿ ನೋಡಿ, ನಾನು ಮಾಡ್ತಾ ಇರೋದು ಒಂದು ಆರ್ಟ್ ಕೆಲಸ, ಒಂದು ಕಾದಂಬರಿಗೋಸ್ಕರ ನಾನು ಹುಡುಕಾಟ ನಡೆಸ್ತಿರೋದು. ಕಾದಂಬರಿಗೋಸ್ಕರ ಹುಡುಕಾಟ ನಡೆಸಿದ ಔಟ್ಪುಟ್ಟಿಂದ ಒಂದು ಸೈನ್ಸ್ ಪೇಪರ್ ಬಂತು, ವಿಚ್ ಟು ಮೀ ಈಸ್ ಪರ್ಹ್ಯಾಪ್ಸ್ ಒನ್ ಇಂಡಿಕೇಶನ್ ದಟ್ ವಿ ಕ್ಯಾನ್ ಬ್ರಿಡ್ಜ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ವೆರಿ ಟುಗೆದರ್. ಆರ್ಟಿಸ್ಟು ಕೂಡ, ಕಥೆಗಾರರು ಕೂಡ, ಕಲೆಗಾರರು ಕೂಡ ವಿಜ್ಞಾನಿ ಯೋಚನೆ ಮಾಡೋ ರೀತಿಯಲ್ಲಿ ಯೋಚನೆ ಮಾಡಿದರೆ ಅವರಿಂದ ವಿಜ್ಞಾನ ಹುಟ್ಟುತ್ತೆ. ವಿಜ್ಞಾನಿ ಕೂಡ ಕಲೆಯ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ವೈಜ್ಞಾನಿಕ ಉತ್ತರಗಳನ್ನ ಹುಡುಕ್ಬೋದು. ಇವೆರಡನ್ನೂ ಕೂಡ ಬೇಕಾದಷ್ಟು ಸುಲಭವಾಗಿ ಬ್ರಿಡ್ಜ್ ಕಟ್ಬೋದು ನಾವು ಅನ್ನೋದು ನನ್ನ ಅನಿಸಿಕೆ. ಅದು ನನ್ನ ಈ ಸಸ್ಯಸಗ್ಗದ ನೆಕ್ಸ್ಟ್ ಬುಕ್ಕಲ್ಲಿ ಇವನ್ನೆಲ್ಲ ನಾನು ತರೋಕ್ಕೆ ಪ್ರಯತ್ನ ಪಡ್ತೀನಿ. ಹೌ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಆರ್ ಸೀಮ್ಲೆಸ್. ಜ್ಞಾನ ಅನ್ನೋದು ಒಂದು ಕಂಟಿನ್ಯೂಟಿ, ಅದಕ್ಕೆ ಬಾರ್ಡ್ರ್ ಹಾಕಬೇಕಾಗಿಲ್ಲ. ಬಾರ್ಡ್ರ್ ಹಾಕಿರೋದು ಬರೀ ನಾವು ಮಾತ್ರ. ನಮ್ಮಲ್ಲಿ ಹೆಂಗೆ ನಾವು ಜಾತಿಗಳು ಹುಡ್ಸ್ಕೊಂಡಿದ್ದೀವೋ, ಜ್ಞಾನದಲ್ಲೂ ಕೂಡ ಜಾತಿಗಳು ಮಾಡಿಬಿಟ್ಟಿದ್ದೀವಿ. ಇದು ವಿಜ್ಞಾನ ಜಾತಿ, ಇದು ಆರ್ಟ್ ಜಾತಿ ಅಂತ ಹೇಳ್ಬಿಟ್ಟು ಹೇಳಿ. ಗುಡ್ ವೆರಿ ಗುಡ್ ಕ್ವಶನ್. ಸೊ ಮೆಟೀರಿಯಲ್ ಈಸ್ ಒನ್ ಥಿಂಗ್, ಪ್ಲಾಟ್ ಈಸ್ ಅನದರ್ ಥಿಂಗ್ ಅಪ್ಪ. ಇನ್ಫ್ಯಾಕ್ಟ್ ಮೆಟೀರಿಯಲ್ ಹುಡ್ಕೋದೇನೋ ಮಾಡ್ಬೋದು ನಾವು, ಬಿಕಾಸ್ ಐ ಆಮ್ ಎ ಸೈಂಟಿಸ್ಟ್, ಐ ಕ್ಯಾನ್ ಸಮ್ ನಾವು ಡಿಗ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ಐ ಹ್ಯಾವ್ ಗುಡ್ ಫ್ರೆಂಡ್ಸ್ ಲೈಕ್ ರಾಘವೇಂದ್ರ ಹೂ ಹೆಲ್ಪ್ ಮೀ, ಲೈಕ್ ವಾಸುದೇವ್, ರಾಘವೇಂದ್ರ ಜೊತೆ ಬರ್ತಾರೆ, ಹುಡುಕಾಡ್ತೀವಿ, ಎಲ್ಲ ಆಗುತ್ತೆ. ಈ ಪ್ಲಾಟ್ ಡೆವಲಪ್ ಮಾಡೋದಿದೆಯಲ್ಲ, ದಟ್ ಈಸ್ ಪರ್ಹ್ಯಾಪ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ಸೆವರಲ್ ರೀಸನ್ಸ್. ಒನ್ ಅಮಾಂಗ್ ದೆಮ್ ಈಸ್ ಐ ಹ್ಯಾವ್ ಟು ಮೇಕ್ ಶೂರ್ ದಟ್ ದ ರೀಡರ್ಸ್ ವಿಲ್ ನಾಟ್ ಲೂಸ್ ಇಂಟ್ರೆಸ್ಟ್ ವೈಲ್. ನಾನು ಇಲ್ಲಿ ಹೇಳೋ ಕೊಟ್ಟಿರೋದು ಸಂಜೀವಿನಿ ಅಂದರೆ ಏನು ಅಂತ. ಸಂಜೀವಿನಿ ಅಂತ ಹೇಳೋ ಕೊಟ್ಟರೆ ನಾವು ಏನೋ ಸೈನ್ಸ್ ಹೇಳ್ತಾನೆ, ಇವನು ಯಾಕೆ ಓದಬೇಕು ಅಂತ ಅಂದ್ಬಿಡ್ತಾರೆ. ಬಟ್ ಕಥೆ ಹೇಳಬೇಕು, ಕಥೆ ಮೂಲಕ ಸಂಜೀವಿನಿ ಹೇಳಬೇಕು. ಆ ಪ್ಲಾಟಲ್ಲಿ ಆ ರೀಡರ್ಗೆ ನಾನು ಕೊಡೋ ವಿಷಯಗಳೆಲ್ಲ ಭಾಳ ಇಂಪಾರ್ಟೆಂಟ್ ಫಾರ್ ಯು ಟು ನೋ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕು. ಎರಡನೇ ಸೆನ್ಸಿಟಿವಿಟಿ ನಂದು ಅಂತಂದರೆ, ಸಮಟೈಮ್ಸ್ ಸಮ್ ಆಫ್ ಮೈ ಸ್ಟೋರೀಸ್ ಆ್ಯಂಡ್ ನಾವೆಲ್ಸ್ ಹ್ಯಾವ್ ದಿಸ್ ಪೊಲಿಟಿಕಲ್ ಲೀನಿಯನ್ಸ್. ನೀವು ಇದೇ ತಗೊಂಡ್ರೆ ಯಾವುದಿದು, ಈ ಶಿಲಾಕುಲ ವಲಸೆ ತೊಗೊಂಡ್ರೆ ತಗೊಳ್ಳಿ, ಪೊಲಿಟಿಕಲ್ ಲೀನಿಯನ್ಸ್ ಭಾಳ ಇರುತ್ತಲ್ಲಿ. ದೇರ್ ಇಸ್ ಎ ಡೇಂಜರ್ ದಟ್ ಪೀಪಲ್ ಮೈಟ್ ನೌ ಸ್ಟಾರ್ಟ್ ಅಟ್ಯಾಕಿಂಗ್ ಮೀ. ಅದನ್ನು ನಾನು ಸಬ್ಸೈಡ್ ಮಾಡಬೇಕು. ಈ ಚಾಲೆಂಜ್ಗಳಿದೆಯಲ್ಲ ಪ್ಲಾಟ್ದು, ಫಸ್ಟ್ ಆಫ್ ಆಲ್ ಕೀಪಿಂಗ್ ದ ಇಂಟ್ರೆಸ್ಟ್ ಆಫ್ ದ ರೀಡರ್ ಆ್ಯಂಡ್ ದೆನ್ ಪುಟ್ಟಿಂಗ್ ದ ಮೆಟೀರಿಯಲ್ ದಟ್ ಐ ವಾಂಟ್ ಟು ಟೆಲ್ ಟು ದ ರೀಡರ್ and then making it less controversial, but nevertheless telling the facts and the truth as they have to be is the most challenging thing. ಅದಕ್ಕೆ ಭಾಳ ಟೈಮ್ ಸ್ಪೆಂಡ್ ಮಾಡ್ತೇನಪ್ಪ ಒಂದಷ್ಟಿಲ್ಲ ನಾನು. ಇಟ್ಸ್ ಇನ್ಫ್ಯಾಕ್ಟ್ ಎ ಚಾಲೆಂಜ್. ನೀವು ಯಾರನ್ನ ಓದಿದ್ರಲ್ಲ ಗೊತ್ತಿಲ್ಲ, ನಂದೊಂದು ಕತೆ ಇದೆ, ಜಿನಕಿತ್ತು ಶಿವನಂ ನಿಲಿಪೇವು ಅಂತ, ನೇಹಲಾದಲ್ಲಿ ಬರುತ್ತೆ. ಇದು ಏಕಾಂತರಾಮಯ್ಯ ಅನ್ನೋ ಒಬ್ಬ ಶಿವಭಕ್ತನ ಕತೆ. ಆ ಏಕಾಂತ ರಾಮಾಯಣದಲ್ಲಿ ಏನಾಗುತ್ತೆ ಅಂದರೆ, ಅವನು ಯಾವುದೋ ಒಂದು ಚಾಲೆಂಜ್ ಬಂತು, ತನ್ನ ಕತ್ತನ್ನು ಕತ್ತರಿಸ್ಬಿಟ್ಟು ಶಿವನ ಲಿಂಗದ ಹತ್ರ ಇಡ್ತಾನೆ. ಆಮೇಲೆ 3 ದಿವಸ ಆದಮೇಲೆ ಆ ಕತ್ತನ ರಕ್ತ ಸೋರ್ತಾ ಇರುತ್ತೆ ಏನೋ ಶಿರದಿಂದ. 3 ದಿವಸ ಆದಮೇಲೆ ಆ ಕತ್ತು ವಾಪಸ್ ಹೋಗುತ್ತೆ ಅವನಿಗೆ. ಇದು ನಾನು ಕೇಳಿದ ಕತೆ. ಆಲಂದೆ ಅಂತ ಗುಲ್ಬರ್ಗದ ಹತ್ರ ಒಂದು ಹಳ್ಳಿ. ಇವತ್ತಿಗೂ ಕೂಡ ಅವ್ರ ಮನೆ ಅಂಗಳ ಇದೆ ಅಲ್ಲಿ ಕುಟುಂಬಗಳು ಇನ್ನೂ ಇದ್ದಾವೆ. ಆ ಮನೆ ಅಂಗಳದ ಪಕ್ಕದಲ್ಲೇ, ಬಿಕಾಸ್ ದಿಸ್ ಏಕಾಂತರಾಮಯ್ಯ ಹ್ಯಾಸ್ ಬಿಕಮ್ ವೆರಿ ಲೆಜೆಂಡ್ರಿ ಪರ್ಸನ್, ಅವ್ನಿಗೊಂದು ಸಣ್ಣ ಗುಡಿ ಕಟ್ಟಿದ್ದಾರೆ. ನಮ್ಮೂರ ಹತ್ರ ಆವಣಿ ಅಂತ ಇದೆ, ಯಾರಾದರೂ ಕೋಲಾರ ಇದ್ರೆ ಗೊತ್ತಾಗುತ್ತೆ, ಆವಣಿ ಅಂತ. ಆವಣಿ ಬೆಟ್ಟದ ಮೇಲೆ ಕೂಡ ಏಕಾಂತರಾಮಯ್ಯನ ಗುಡಿ ಅಂತಿದೆ. ಸೊ ಯು ಕ್ಯಾನ್ ಸಿ ದರ್ ಇಸ್ ಲಾಟ್ ಆಫ್ ಲಿಂಕ್ ಫ್ರಮ್ ಗುಲ್ಬರ್ಗಾ ಟು ಕೋಲಾರ್. ಸೊ ಇದನ್ನು ನಾನು ಹುಡುಕೊಂಡೋಗಿದ್ದೆ. ಅಲ್ಲಿ ಏನಾಗುತ್ತೆ ಆ್ಯಕ್ಚುಲಾಗಿ ಅಂತಂದರೆ, ಏಕಾಂತರಾಮಯ್ಯನಿಗೂ ಜೈನ್ಸ್ಗೂ ಕಿತ್ತಾಟ ಬರುತ್ತೆ. ಕಿತ್ತಾಟ ಬಂದಾಗ ಏಕಾಂತರಾಮಯ್ಯ ಒಂದು ಟ್ರಿಕ್ ಮಾಡ್ತಾನೆ. ನಾನು ಈ ಟ್ರಿಕ್ ಏನು ಅಂತ ಹೇಳಲ್ಲ ನಿಮಗೆ, ಆ ಟ್ರಿಕ್ ಏನು ಅಂತ ನೋಡ್ಬೇಕಾದ್ರೆ ಕಥೆ ಓದಿ. ಆ ಟ್ರಿಕ್ ಮೂಲಕ ಐ ವಿಲ್ ಕನ್ವಿನ್ಸ್ ಆಲ್ ಜೈನ್ಸ್ ದಟ್ ಯು ಕ್ಯಾನ್ ಕನ್ವರ್ಟ್ ಆಲ್ ಯುವರ್ ಬಸದೀಸ್ ಇಂಟು ಶೈವ ಟೆಂಪಲ್ಸ್ ಅಂತ. ಆ ಟ್ರಿಕ್ನ ಬಸ್ಟ್ ಮಾಡಿದಾಗ ನಾನು, ಯು ವಿಲ್ ಸಿ ದಟ್ ದಿಸ್ ಗೈ ಏಕಾಂತರಾಮಯ್ಯ ಹೂ ಇಸ್ ಸಪೋಸ್ ಟು ಬಿ ಲೆಜೆಂಡ್ರಿ ಪರ್ಸನ್ ಹ್ಯಾಸ್ ಆ್ಯಕ್ಚುಲಿ ಚೀಟೆಡ್ ದ ಪೀಪಲ್. ಇದು ನಾನು ಹೇಳ್ಬೇಕಾದ್ರೆ ನನಗೆ ಕಲ್ಲೊಡಿಯಲ್ವ ಜನ, ನಮ್ಮ ಏಕಾಂತರಾಮಯ್ಯನ ನೀವು ಚೀಟ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಅಂತ. ಅದಕ್ಕೆ ಏನೋ ಒಂದು ಟ್ರಿಕ್ ಉಪಯೋಗಿಸಿದೆ. ಯಾರೋ ಒಬ್ಬ ಲಿಂಗಾಯತ ಇನ್ವೆಸ್ಟಿಗೇಟರ್ ಹುಡುಗಿನೇ, ಯಾವುದ್ರಲ್ಲಿ
ಮತ್ತೆ ಪಾಂಡ್ಯ ರಾಜರ ಇದರಲ್ಲಿ ಅವನಿಗೆ ಹುಚ್ಚಿಡ್ದಿರತ್ತೆ ಸಮ್ ವಿಕಾರ ಆಗಿರುತ್ತೆ. He is actually a Jain. He is converted to Shaivism. Okay. These are all interrelated stories. ಸೊ ಇಲ್ಲಿ ಸೊ ಯು ಕ್ಯಾನ್ ಇಮ್ಯಾಜಿನ್ ದಟ್ ದೇರ್ ಇಸ್ ಅ ಡೇಂಜರ್ ದಟ್ ನಾಳೆ ನಮ್ಮ ಮನೆ ಮುಂದ್ಗಡೆ ಒಂದಷ್ಟು ಜನ ಬಂದು ಕಲಿಯೋ ಸಾಧ್ಯತೆ ಇದೆ. ಅದಕ್ಕೆ ನಾನು ಐ ಇನ್ವೆಂಟೆಡ್ ಒನ್ ಪ್ಲಾಟಲ್ಲಿ ಒಬ್ಬ ಶೈವ ಭಕ್ತೆ ರಿಸರ್ಚರ್ನೇ ಹುಡುಕಿದೆ. ಅವಳೇ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ದಂಗೆ ಅವಳು ಬಾಸ್ ಅವಳಿಗೆ ಎಚ್ಚರಿಕೆ ಕೊಟ್ಟಂಗೆ, ಹುಷಾರು ನಿನ್ನ ಮೇಲೆ ಕಲ್ಲು ಹೊಡಿತಾರೆ ನಾಳೆ ಈ ಕತೆ ಬರೆದ್ರೆ ಅಂತಲೇ ಹೇಳ್ಕೊಂಡು ಕೊನೆಗೆ ಅವಳು ಸತ್ತೋಗ್ಬಿಡ್ತಾಳೆ ನನ್ನ ಕಥೆನಲ್ಲಿ. ಸತ್ತೋಗ್ಬಿಟ್ಟು ಆದಮೇಲೆ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗುತ್ತೆ, ಶಿ ವಾಸ್ ಕಿಲ್ಡ್ ಬೈ ಶೈವ್ ಭಕ್ತಾಸ್ ಅಂತ. ಬಟ್ ಅವತ್ತು ರಾತ್ರಿ ಮತ್ತೆ ಟಿ ವಿಲಿ ಬರ್ತಾಳೆ. ಯಾಕೆ ಏಕಾಂತ ರಾಮಯ್ಯ ಸತ್ತೋದನ್ನು ವಾಪಸ್ ಬಂದು ಹಂಗೆ ಈ ಇನ್ವೆಸ್ಟಿಗೇಟರ್ ಟಿ ವಿಲಿ ಬರ್ತಾಳೆ. ಯಾಕೆ ಅಂತಂದರೆ ಅದು ಅವಳೆಲ್ಲ ಸತ್ತಿದ್ದು ಬೇರೆ ಇನ್ಯಾರೋ ಕಥೆಯಲ್ಲೂ ಹಂಗೆ ಆಗಿರುತ್ತೆ. ಅದು ಹೇಳೋದು ಸೀಕ್ರೆಟ್ ಹೇಳಲ್ಲ ನಾನು ನಿಮಗೆ. ಬಟ್ ಹಾಗೆ ಐ ನೌ ಸಬ್ಮರ್ಜ್ಡ್ ದಟ್ ದ ರೀಡರ್ whoever it is will also develop an appreciation for the research that girl has done about this ಅಂತ. ಸೊ ಈ ಥರ ರಿಸರ್ಚ್ there are sensitivity. ನೀವು ಕರ್ಸಿರಿ ಅಂದಲ್ಲಿ ನೋಡಿರಬೇಕು, ವೆಂಕಟೇಶ್ವರನ ಬಗ್ಗೆ ಹೇಳ್ತೀನಿ. ಸೊ ಇಟ್ ಮಟ್ ಹ್ಯಾವ್ ಹರ್ಟ್ ಸಮ್ ಪೀಪಲ್, ಬಟ್ ಸೂಕ್ಷ್ಮವಾಗಿ ನೀವು ಎಲ್ಲೋ ಅಲ್ಲಲ್ಲಲ್ಲಿ ಇದನ್ನು ನಿಭಾಯಿಸಬೇಕಾಗಿ ಬರುತ್ತೆ. ದಟ್ಸ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ವೆನ್ ಯು ವಾಂಟ್ ಟು ರಿಯಲಿ ಟೆಲ್ ದ ಟ್ರೂತ್. ಶಿಲಾಕುಲ ವಲಸೆನಲ್ಲಿ ನನಗೊಂದು ಲೆಟ್ರ್ ಬಂದಿದ್ದು. ಶಿಲಾಕುಲ ವಲಸೆ ಎಲ್ಲ ಬರೆದಾದ್ಮೇಲೆ ಯಾರೋ ಒಬ್ಬ ಹುಡುಗ ಅವನ ಸ್ಟ್ಯಾಂಪ್ ಹಾಕಿದ್ದು ನೋಡಿದ್ರೆ ವಿಧಾನಸೌಧ ಸುತ್ತಮುತ್ತ ಇಲ್ಲಿಂದಲೂ ಬಂದಿತ್ತು ನನಗೆ ಲೆಟ್ರ್. ಇನ್ನೊಂದು ಲೆಟ್ರ್ ನಾನು ಇಟ್ಕೊಂಡಿದ್ದೀನಿ. ನನ್ನ ಅಣ್ಣ ಅಂತ ಕರ್ತಿದ್ದೆ. ಅಣ್ಣ ಏನಣ್ಣ ನೀನು ಹಿಂಗೆ ಯೋಚನೆ ಮಾಡಿದ್ದೀಯಾ, ನಿನಗೆ ಗೊತ್ತಿಲ್ಲ ಈ ಬ್ರಾಹ್ಮಣರು ಎಷ್ಟು ಕೆಟ್ಟವರು ಅಂತ. ನಮಗೆಲ್ಲ ಮೋಸ ಮಾಡಿ ಅವ್ರು ಬಂದಿರೋದಣ್ಣ, ನೀನು ಅವ್ರ ಬಗ್ಗೆ ಒಳ್ಳೆಯದೇ ಪುಸ್ತಕ ಬರೆದ್ರೆ ಬ್ರಾಹ್ಮಣರನ್ನ ಬೈದು ಬರಿ ಅಂತ. ನನಗೆ ಬ್ರಾಹ್ಮಣ ಅಂತ ಅಲ್ಲೇ ನಾನು ಬರೀಲ್ಲ, ನಾನು ಅಲ್ಲಿ ಬರೆದಿರೋದನ್ನು ಆರಿರೋ ಮೈಗ್ರೇಷನ್ ಆಗಿ ಅಂತ. ಬಟ್ ಜನ ಈ ರೀತಿ ತಗೊತಾರೆ. ಫಾರ್ಚುನೇಟ್ಲಿ ಅದೇನು ಮುಂದಕ್ಕೆ ಹೋಗಲಿಲ್ಲ. ಬಟ್ ದೀಸ್ problems you have to now manage in the way that people. ಅದಕ್ಕೆ ಆಪೋಸಿಟ್ ಇನ್ನೊಂದು ಕತೆ ಇದೆ, ಆದಿನೆಲೆ ಅಂತ ಒಂದು ಓದಿ. ಅದರಲ್ಲಿ ಐ ಹ್ಯಾವ್ ನೌ ಟೇಕನ್ ದ ಅದರ್ ವ್ಯೂ. ಅದನ್ನು ಓದಿ ಎಷ್ಟೋ ಜನ ಬರೆದ್ರು, ಏನು ಯು ಹ್ಯಾವ್ ಬಿಕಮ್ ಆಲ್ರೆಡಿ ರೈಟಿಸ್ಟು ಅಂತ ಅಥವಾ ಲೆಫ್ಟಿಸ್ಟು ಅಂತ. ಐ ಡೋಂಟ್ ಬಿಲಾಂಗ್ ಟು ಐದರ್ ಸೈಡ್, ಐ ಬಿಲಾಂಗ್ ಟು ಬೋತ್ ಆ್ಯಂಡ್ ಆಲ್ ದ ಸೈಡ್ಸ್. ಸರ್ ಲಾಸ್ಟ್ ಒಂದು ಕ್ವಶನ್ ಆಯ್ತಪ್ಪ. ಬಹುಶಃ ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಎರಡು ಎಲ್ಲರಿಗೂ ಗೊತ್ತಿರುತ್ತೆ. ನೀವು ನನಗೆ ಪಾಠ ಮಾಡಬೇಕಾದ್ರೆ ಒಂದು ಹೇಳಿದ ಎಲ್ಲಿ ಆ ಮರ್ಜ್ ಆಗೋ ಪಾಯಿಂಟ್, ಸೊ ಮರ್ಜ್ ಆಗೋ ಪಾಯಿಂಟ್ ಸ್ವಲ್ಪ ಡ್ರಿಫ್ಟ್ ಆಗೋ ಪಾಯಿಂಟ್ ಈ ಬಿಆರ್ ಬಹುಶಃ ಬಿಆರ್ ರೈಟ್. ಆ ಡ್ರಿಫ್ಟ್ ಮೇಲೆ ಒಂದು ಸ್ವಲ್ಪ ಅದೊಂದು ಸ್ವಲ್ಪ ನನಗೆ ಒಂದು ಖುಷಿ ಆಗ್ತಿರೋದಂದ್ರೆ ನಾನು ಪಾಠ ಮಾಡಿದ ಜ್ಞಾಪಕ ಇಟ್ಕೊಂಡಿದ್ದೇನೆ ಹುಡುಗ. No, I'm very happy. That means my teaching has been successful. ಅವರು ಇಲ್ಲ, ದಿಸ್ ಈಸ್ ನಾಟ್ ಪರ್ಹ್ಯಾಪ್ಸ್ ದ ಪ್ಲೇಸ್ ಟು ಟೆಲ್, ಬಟ್ ಐ ವಿಲ್ ಸಿಂಪ್ಲಿ ಬಿಕಾಸ್ ಈ ರೈಸ್ ಐ ಟೆಲ್ ಯು. ಏನಿಲ್ಲಪ್ಪ, ನಾವು ಇವತ್ತು ವೆಸ್ಟರ್ನ್ ಘಾಟ್ ಹೇಳ್ತೀವಲ್ಲ, ವೆಸ್ಟರ್ನ್ ಘಾಟ್ ನಿಮ್ಗೆ ಗೊತ್ತಿರಬೇಕು. ವೆಸ್ಟರ್ನ್ ಘಾಟು ಮೇಲಿಂದ ಗುಜರಾತಿಂದ ಬರುತ್ತೆ, ಬಂದಿದ್ದು ಸಡನ್ನ ಈ ಕಡೆ ತಿರುಗುತ್ತೆ BRLs ಕಡೆ ಘಟ್ಟಗಳು. ದಕ್ಷಿಣ ಭಾರತ ಈ ಕಡೆ ಕೇರಳದಿಂದ ಬಂದಿದ್ದ ಬೆಟ್ಟಗಳು ಈ ಕಡೆ ನಮ್ಮ ಊಟಿ ಕೊಯಂಬತ್ತೂರು ಪಾಲ್ಘಾಟ್ ಆ ಕಡೆಲ್ಲ ಈ ಕಡೆ ತಿರುಗ್ತವೆ. ಇದು ಈ ಕಡೆ ಬಂದು ಹಿಂಗೆ ತಿರುಗುತ್ತೆ, ಇದು ಈ ಕಡೆ ಬಂದು ಹಿಂಗೆ ತಿರುಗುತ್ತೆ. ಯಾಕೆ ಎರಡು ಸೇರಿಕೊಂಡಿಲ್ಲ ಅನ್ನೋದು ಒಂದು. ಪ್ಲಸ್ ಅವೆರಡು ಹಿಂಗೆ ತಿರುಗಿದಾಗ ಮಧ್ಯೆ ಗ್ಯಾಪ್ ಇದೆ ಒಂದು, ಇಟ್ಸ್ ಕಾಲ್ಡ್ ಪಾಲ್ಘಾಟ್ ಗ್ಯಾಪ್. ಇದು ವಿಜ್ಞಾನಿಗಳಿಗೆ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಕೊನೆಗೆ ಅದರ ಟ್ರೇಸ್ ಮಾಡಿದಾಗ ಗೊತ್ತಾಗಿದ್ದು ಒನ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಜಿಯಲಾಜಿಕಲ್ ಪ್ರೋಸೆಸ್. ನಮ್ಮ ಇಡೀ ದಕ್ಷಿಣ ಭಾರತ ನಾವೀಗ ಹೇಗೆ ಒಂದು ಖಂಡ ಅಂದ್ಕೊಂಡಿದ್ದೀವೋ ಆ ರೀತಿ ಒಂದು ಖಂಡ ಆಗಿರಲಿಲ್ಲ. ಅದು ಎರಡು ಪಾರ್ಟ್ ಇತ್ತು. ಶ್ರೀಲಂಕಾ ಹೇಗೆ ನಮ್ಮ ಜೊತೆ ಜರುಗ್ತಾ ಇದೆ, ಹಾಗೆ ಇದು ಉತ್ತರ ಭಾರತ ಆದರೆ ದಕ್ಷಿಣ ಅಂತೀವಲ್ಲ ನಾವು, ಡೆಕ್ಕನ್, ಇವೆರಡು ಹೀಗಿದ್ದು ಮಧ್ಯ ಸಮುದ್ರ ಇತ್ತು. ಸಮುದ್ರ ಇತ್ತು. ಸೊ ಇದು ಬಂದು ಡಿಕ್ಕಿ ಹೊಡೆಯುತ್ತೆ ಇಲ್ಲಿಗೆ, ನಮ್ಮ ನಾರ್ದನ್ ಪಾರ್ಟ್ ಆಫ್ ಇಂಡಿಯಾಗೆ. ಆ ಡಿಕ್ಕಿ ಹೊಡೆದಾಗ ಇಲ್ಲಿದ್ದ ಘಾಟ್ಸು ಡಿಕ್ಕಿಗೆ ಹೆಂಗೆ ಟರ್ನ್ ಆಗ್ತವೆ. ಆ ಸಮುದ್ರದ ಪಾರ್ಟೇ ಪಾಲ್ಘಾಟ್ ಗ್ಯಾಪ್. ಇವತ್ತು ಕೂಡ ಚೆನ್ನೈನಲ್ಲಿ ಬೇಕಾದಷ್ಟು ಭೂಮಿ ಮೇಲೆ ಸಮುದ್ರದ ಮರಗಳೆಲ್ಲ ಸಿಗ್ತಾ ಇದ್ದಾವೆ, ರಿಲಿಕ್ಸ್ ಎಲ್ಲ ಸಿಗ್ತಾ ಇದ್ದಾವೆ. ಈ ಪಾಲ್ಘಾಟ್ ಗ್ಯಾಪ್ ಆ ಕಡೆಲ್ಲ ಸಿಗ್ತಾ ಇದ್ದಾವೆ. ಸೊ ದಟ್ ಇಸ್ ವಾಟ್ ಇಸ್ ರಾಘು ಇಸ್ ಟೆಲ್ಲಿಂಗ್. ಸೊ ನಮ್ಮ ಭಾರತ ಒಂದು ಖಂಡ ಅಲ್ಲ, ಅದು ಎರಡು ಖಂಡ. ಯಾವುದೋ ಬಹಳಷ್ಟು ಕೋಟ್ಯಾಂತರ ವರ್ಷಗಳಿಂದ ಆಗಿರೋದು ಇದು. ಆ ಸಮುದ್ರದ ಕಾಲಮ್ ಎಲ್ಲಿತ್ತೋ, ಡಿಪ್ರೆಷನ್ ಎಲ್ಲಿತ್ತೋ ಅಲ್ಲೇ ನಮ್ಮ ಕಾವೇರಿ ಹರಿತಾ ಇರೋದು. ಇನ್ಫ್ಯಾಕ್ಟ್
ಆ ಡಿಪ್ರೆಷನಲ್ಲಿ. ಇನ್ಫ್ಯಾಕ್ಟ್ ಕಾವೇರಿ ಮುಂದೆ ಎಲ್ಲೋ ಹೋಗ್ತಾ ಇತ್ತು ಹಿಂಗೆ ಎರಡಕ್ಕೂ ಹೊಡೆಯೋದಕ್ಕಿಂತ ಮುಂಚೆ. ಆ ಎರಡು ಹೊಡೆದಾದ್ಮೇಲೆ ಅದಕ್ಕೆ ಇಲ್ಲಿ ಒಂದೇ ಒಂದು ಕಡೆ ನಮ್ಮ ಸಂಗಮ ಗೊತ್ತಲ್ಲ, ಕನಕಪುರ ಸಂಗಮದ ಹತ್ರ ಬೆಟ್ಟಗಳ ಅಡ್ಡ ಬಂದು ಅದು ತಿರುಗಿಕೊಂಡು ನಮ್ಮ ಅರ್ಕಾವತಿ ನದಿ ಸೇರಿಕೊಂಡು ಮುಂದಕ್ಕೆ ಹೋಗುತ್ತೆ. ಸೊ ಇದು ಎಲ್ಲ ಜಿಯಲಾಜಿಕಲ್ ಫೆನಾಮಿನಾ ಭಾಳ ಇಂಟ್ರೆಸ್ಟಿಂಗ್ ಇದೆ. ಐ ಆಮ್ ವೆರಿ ಹ್ಯಾಪಿ ಸ್ಟಿಲ್ ರಿಮೆಂಬರ್ಸ್ ಆಲ್ ದಟ್. ಓಕೆ.